ನಾವು ಒಂದು ಪ್ರಯತ್ನ ಒಂದೇ ನಾವು ಉಪ್ಪಣ್ಣಿಂದ ಮಂಡ್ಯದಲ್ಲಿ ಒಂದು ನಾವು ಹೋಗ್ಬೇಕು. ರಿಪೀಟ್ ಆಯ್ತಾ? ನೈಟ್ ಕನ್ಫರ್ಮ್ ಮಾಡಿ. ಇಲ್ಲ ಹೋಗ್ಲಿಲ್ಲ, ಕ್ಯಾನ್ಸಲ್ ಮಾಡಿ. ಇನ್ನೊಂದು ಮದುವೆ ಇದೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನರಸಿಂಹೋಖಿಲಾಜ್ಞಾನಮತಧ್ವಾಂತ ದಿವಾಕರಃ ಜಯತ್ಯಮಿತ ಸಜ್ಞಾನ ಸುಖಶಕ್ತಿಪಯೋನಿಧಿಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇತಾಪತ್ರಯಾಪಹಂ ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್ ಭಕ್ತಾನಾಂ ಮಾನಸಾಂ ಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ವಿಜಯೀಂದ್ರ ಗುರವೇ ನಮಃ. ಪ್ರಣಮತ್ ಕಾಮಧೇನುಂಚ ಭಜತ್ ಸ್ವರ್ತರೂಪಂ ಶ್ರೀಭಾವಭೋರಕೃತ್ಪಾದ ಚಿಂತಾಮಣಿಮುಪಾಸ್ಮಹೇ. ಸತ್ಯಧೀರ ಕರಾಬ್ಜೋತ್ಥ ಜ್ಞಾನ ವೈರಾಗ್ಯ ಸಾಗರಃ ಸತ್ಯಜ್ಞಾನಾಖ್ಯತರಣಿಃ ಸ್ವಾಂತಧ್ವಾಂತಂ ನಿಕೃಂತತು ಸತ್ಯಾಭಿಜ್ಞ ಕರಾಬ್ಜೋತ್ಥಾನ್ ಪಂಚಾಶದ್ ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶುಭಾನ್ ಧ್ಯಾಯಂತಿ ಏಕಾಮಾನ್ ಗುರುದೇವ ಪ್ರಸಾದಜಾ ನಿತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ನಿನ್ನೆ ದಿನ ಕೃಷ್ಣ ಅವತಾರವನ್ನ ಮಾಡಿದ್ದಾನೆ. ಅಷ್ಟಮಿಯ ದಿನ ಮಧ್ಯರಾತ್ರಿಯಲ್ಲಿ ಭಗವಂತ ಅವತಾರ ಮಾಡಿದಾಗ ಆಕಾಶ ಪ್ರಸನ್ನವಾಗಿತ್ತಂತ, ಯಾವ ಮೋಡಗಳಿರಲಿಲ್ಲ. ಆಕ್ಚುಲಿ ಕೃಷ್ಣ ಅವತಾರ ಮಾಡುವಾಗ ಮಳೆಗಾಲ, ಆದರೆ ದೇವರ ಅವತಾರ ಮಾಡುವ ದಿನ ಮಾತ್ರ ಮೋಡಗಳು ಯಾವೂ ಇರಲಿಲ್ಲ. ಎಲ್ಲವೂ ಸಮುದ್ರ ತೀರದಲ್ಲಿ ಘರ್ಜನೆಯನ್ನ ಮಾಡ್ತಾ ಇತ್ತು ಅಂತ ವಾದರಾಜ ಸ್ವಾಮಿಗಳು ವರ್ಣನೆಯನ್ನ ಮಾಡ್ತಾರೆ. ಕೃಷ್ಣಾವತಾರದಿಂದ ಎಲ್ಲಾ ಚರಾಚರ ಪ್ರಾಣಿಗಳಿಗೆ, ಸಜ್ಜನರಿಗೆ ಬಹಳ ಸಂತೋಷ ಆಯ್ತು. ಅಜನ್ಮನಸ್ತಸ್ಯ ಹಿ ಜನ್ಮ ಕಾಲೇ. ನೋಡ್ರಿ, ವಾದರಾಜರಂತ ಅಜನ್ಮನಃ, ದೇವರಿಗೆ ಜನ್ಮವೇ ಇಲ್ಲ. ಅಜನ್ಮನಸ್ತಸ್ಯ ಹಿ ಜನ್ಮ ಕಾಲೇ ಅಂದ್ರೆ ಅವತಾರ ಕಾಲೇ ಅಂತ ಅರ್ಥ. ಹುಟ್ಟೇ ಇಲ್ಲದಿದ್ದವನು ಹುಟ್ಟಿದಂತೆ ಮಾಡಿದಾಗ ಇಡೀ ಚರಾಚರ ಪ್ರಪಂಚವು ಸಂತೋಷ ಪಟ್ಟಿತು. ಚರಾಚರಂ ತುಷ್ಟಮಭೂತ್ ಕಿಲೇದಂ. ಯಾಕೆ ಅಂದ್ರೆ ಎಲ್ಲ ಮನುಷ್ಯರಿಗೆ ಲೋಕದಲ್ಲಿ ಅದೃಷ್ಟವಾದದ್ದನ್ನ ನೋಡಿದ್ರೆ, ಅಂದ್ರೆ ಅಭೂತಪೂರ್ವವಾದದ್ದನ್ನ ನೋಡಿದ್ರೆ ಸಂತೋಷ ಆಗತ್ತೆ ಅಂತ ಒಂದು ವಾದರಾಜರು ಅದೃಷ್ಟಪೂರ್ವಸ್ಯ ನಿರೀಕ್ಷಣೇನ ಅಂತಾರೆ. ಯಾವುದೋ ಹೊಸ ವಸ್ತು ಬಂತು ಅಂದ್ರೆ ಜನ ಅದಕ್ಕೆ ಉತ್ಸಾಹದಿಂದ ಅದನ್ನ ನೋಡ್ಬೇಕು ಅಂತ ಆಸೆ ಪಡ್ತಾರೆ. ಉದಾಹರಣೆ ಲೌಕಿಕವಾಗಿ ಹೇಳಬೇಕು ಅಂದ್ರೆ, ಈಗ ಒಂದು 6 ತಿಂಗಳ ಕೆಳಗೋ 1 ವರ್ಷದ ಕೆಳಗೋ ಒಂದೇ ವಾರಕ್ಕೆ ಶುರು ಆಯ್ತು. ಎಲ್ಲಾರು ಅದ್ರ ಮುಂದೆ ನಿಂದ್ರೋದು, ಫೋಟೋ ತೆಗೆಸ್ಕೊಳ್ಳೋದು, ಸ್ಟೇಟಸ್ ಇಡೋದು. ಅದೃಷ್ಟಪೂರ್ವವಾದದ್ದನ್ನ ನೋಡ್ಲಿಕ್ಕೆ ಜನ ತುಂಬಾ ಇಷ್ಟಪಡ್ತಾರಂತ. ಹೀಗಾಗಿ ಅಜನ್ಮನಸ್ತಸ್ಯ ಹಿ ಜನ್ಮ, ಜನ್ಮವೇ ಇಲ್ಲದೆ ಇದ್ದ ಭಗವಂತನ ಅವತಾರ ಆಯ್ತಲ್ಲ, ಅದನ್ನ ನೋಡಿ ಜನರೆಲ್ಲ ಬಹಳ ಸಂತೋಷ ಪಟ್ರು. ಎಲ್ಲಾ ಜಡಚೇತನ ಜೀವಗಳಿಗೆ ಕೇವಲ ತನ್ನ ದರ್ಶನ ಮಾತ್ರದಿಂದ ಭಗವಂತ ಮುಕ್ತಿಯನ್ನ ಕೊಡ್ತ. ಯಾಕಿಷ್ಟೆಲ್ಲ ಪ್ರಯತ್ನ ಮಾಡ್ಬೇಕು? ವ್ರತ ಮಾಡ್ಬೇಕು, ನಿಯಮ ಮಾಡ್ಬೇಕು, ಉಪವಾಸ ಮಾಡ್ಬೇಕು, ಸಂಧ್ಯಾವಂದನೆ ಮಾಡ್ಬೇಕು, ದೇವ್ರ ಪೂಜಾ, ಗಾಯತ್ರಿ ಜಪ, ಅನೇಕ ಮಂತ್ರಗಳು, ವೈಶ್ವದೇವ, ಬಲಿಹರಣ,
ಅಥವಾ ಸ್ತ್ರೀಯರು ಗುರುಮಂತ್ರ ಮಡಿಯಿಂದ ಅಡಿಗೆ ದೇವರಿಗೆ ನೈವೇದ್ಯ ಹರಿಕಥಾಮೃತ ಸಾರ ಪಾಠ ಅದು ಇದು ಇವೆಲ್ಲ ಏನ್ ಯಾಕೆ ಮಾಡಬೇಕು? ವಾಸ್ತವಿಕವಾಗಿ ಪ್ರಯಾಸ. ಈ ಬಿಸಿಲಲ್ಲಿ ಬಂದು ಕೂತು ಕೇಳಿ ಎಷ್ಟು ಶ್ರಮ ಯಾಕೆ ಪಡೋದು? ಇದೆಲ್ಲ ಮಾಡಿ ಕೊನೆಗೆ ಒಂದು ದಿನ ದೇವರ ದರ್ಶನ ಆಗ್ಲಿ ಅಂತ. ಎಂದಿಗಾಹುದು ನಿನ್ನ ದರ್ಶನ ದಾಸರು ಅಂತ. ಒಮ್ಮೆ ಭಗವಂತನ ಅಪರೋಕ್ಷ ಜ್ಞಾನ ಅದು ಎಷ್ಟೊತ್ತಾಗತ್ತೆ ಅಂದ್ರೆ ತುಂಬಾ ಕಮ್ಮಿ ಟೈಮ್ ಅಂತ. ಆಕ್ಚುಲಿ ದೇವರ ದರ್ಶನ ಆಗೋದು ನಮಗೆ 0.1 ಸೆಕೆಂಡ್ ಆದ್ರೂ ಹೆಚ್ಚು ಅಂತಾರೆ ಕೆಲವು ಕಡೆ. ನಮ್ ಯೋಗ್ಯತೆ, ನಾವೇನಾದ್ರೂ ಒಳ್ಳೆಯವರಾಗಿದ್ದು ಸಜೀವಿಗಳಾಗಿದ್ರೆ ಸಾಧನೆ ಮಾಡಿ 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 ಈ ಜನ್ಮಕ್ಕೆಲ್ಲ ಇನ್ನೂ ಎಷ್ಟೋ ಜನ್ಮ ಬೇಕು. ಆಮೇಲೆ ಒಮ್ಮೆ ದೇವರು ದರ್ಶನ ಕೊಡ್ತಾನೆ. ಎಷ್ಟು ಕೊಡ್ತಾನೆ? ಬಹಳ ಕಡಿಮೆ ಟೈಮ್ ಅಂತ. ಅಷ್ಟು ದರ್ಶನ ಆಯ್ತು ಅಂದ್ರೆ ಮೋಕ್ಷ ಗ್ಯಾರಂಟಿ. ಅಷ್ಟೇ ದರ್ಶನ ಸಾಕಂತ. ಒಮ್ಮೆ ಅಪರೋಕ್ಷ ಜ್ಞಾನ ಆಗೋದು ಅಂದ್ರೆ ದೇವರನ್ನ ಕಣ್ಣಾರೆ ನೋಡೋದು, ಇದೇ ಅಪರೋಕ್ಷ ಜ್ಞಾನ. ಅದಾಯ್ತು ಅಂದ್ರೆ ಮುಗೀತು, ಮೋಕ್ಷ ನಿಶ್ಚಯ. ಆದ್ದರಿಂದ ಆ ದೇವರ ದರ್ಶನ ನಿರೀಕ್ಷಣೆಯೇವ ವಿಮುಕ್ತಿದೋಹಂ ದೇವರಂತ. ಯಾರನ್ನ ನೋಡ್ತಾರೋ ಅದರಿಂದ ಅವರಿಗೆ ನಾನು ಮೋಕ್ಷವನ್ನ ಕೊಡ್ತೀನಿ ಅಂತ ತಿಳಿಸುವುದಕ್ಕಾಗಿ ತಾನೇನ್ ಮಾಡಿದ ಅಂದ್ರೆ ಇತೀವ ವಿಖ್ಯಾಪಯಿತುಂ ಸದೃಷ್ಟೋ ಜಹಾರ ಪಿತ್ರೋರ್ ನಿಗಡಸ್ಯ ಬಂಧಂ. ತಮ್ಮ ತಂದೆ ತಾಯಿಗಳಿಗೆ ಕೈಗೆ ಕಾಲಿಗೆ ಎಲ್ಲ ಬೇಡಿ ಹಾಕಿ ಕೂಡಿಸಿದ್ದ ಕಂಸ ವಸುದೇವ ದೇವಕಿಯರಿಗೆ. ಬೇಡಿ ಹಾಕಿ ಕಾರಾಗೃಹದಲ್ಲಿ ಕೂಡಿಸಿದ್ದು. ಆ ಬೇಡಿ ಹಾಕಿ ಕಾರಾಗೃಹದಲ್ಲಿ ಕೂಡಿಸಿದಾಗ ದೇವರ ಅವತಾರ ಆಯ್ತು. ಅವತಾರ ಆದ್ರೆ ಅವೆಲ್ಲ ತಾನಾಗೆ ಬಿಚ್ಕೊಂಡ್ಬಿಟ್ಟು ಅಂತ. ಯಾಕೆ ಬಿಚ್ಕೊಂಡ್ತು ಅಂದ್ರೆ ದೇವರು ಹೇಳಿದ್ನಂತ, ನನ್ನ ದರ್ಶನ ಆಯ್ತು ಅಂದ್ರೆ ನಿಮಗೆ ಬಂಧನ ಪರಿಹಾರವಾಗುತ್ತೆ. ದಾಸರಂತಲ್ಲ, ಬಂಧನವ ಪರಿಹರಿಸೋ ಭವವಿದೂರ. ಅವನಿಗೆ ಭವ ಇಲ್ಲ, ಅವನಿಗೆ ಸಂಸಾರ ಇಲ್ಲ. ಭವವಿದೂರ ಬಂಧನವ ಪರಿಹರಿಸೋ ಅಂತ ಪ್ರಾರ್ಥನೆ ಮಾಡಿದ್ರೆ ಬಂಧನ ಪರಿಹರಿಸ್ತಾನೆ. ಸಾಕ್ಷಾತ್ ದರ್ಶನ ಆದ್ರೆ ಅವ್ರ ಕೈ ಕಾಲಿ ಹಾಕಿದ ಬೇಡಿಗಳೆಲ್ಲ ತಾನೇ ಬಿಚ್ಚಿಕೊಂಡು ಆಟೋಮೆಟಿಕ್ ಆಗಿ ಬಿಚ್ಚಿಕೊಂಡು ಬಂತು. ಹಾಗೆ ಆ ದೇವರ ದರ್ಶನ ಆದ್ರೆ ಸಾಕು, ಎಲ್ಲಾ ಸಂಸಾರ ಬಂಧಗಳ ನಿವೃತ್ತಿ ಆಗುತ್ತೆ. ಇವನನ್ನ ಹೆತ್ತವರು ತಂದೆ ತಾಯಿಗಳಿಗೆ ಯಾವುದು ತುಂಬಾ ಇಷ್ಟ ಅಂತ. ಯಾವುದು ತಂದೆ ತಾಯಿಗಳಿಗೆ ತುಂಬಾ ಇಷ್ಟ ಗೊತ್ತಾ? ನಮ್ಮನ್ನ ಹೆಂಗ ಜನ ಗುರುತಿಸ್ಬೇಕು ಅಂದ್ರೆ ಇಂಥವ್ರಪ್ಪ ಅಂತ ಗುರುತಿಸ್ಬೇಕು, ಇಂಥವ್ರಮ್ಮ ಅಂತ ಗುರುತಿಸ್ಬೇಕಂತ. ಅದು ತಂದೆ ತಾಯಿಗಳಿಗೆ ಗುರುಗಳಿಗೆ ಬಹಳ ಸಂತೋಷ ಪಡುತ್ತಂತ. ಸಾಮಾನ್ಯವಾಗಿ ನಾವು ತುಂಬಾ ಸ್ವಾರ್ಥಿಗಳು. ನನ್ನನ್ನ ಮುಂದೆ ಮಾಡ್ಕೊಂಡು ಇನ್ನೊಬ್ಬರನ್ನ ಹೇಳ್ಬೇಕು ಅಂತ ನಾವು ಆಸೆ ಪಡೋರು. ಆದರೆ ನಮ್ಮ ಮಕ್ಕಳ ವಿಷಯದಲ್ಲಿ ಮಾತ್ರ ನಮ್ಗೆಲ್ಲ ಹೇಗಿರ್ಬೇಕು ಹಿಂಗೆ ಇರ್ಬೇಕು, ಮತ್ತೆ ಇದೇ ಸಂತೋಷ ಅಂತ. ಪುತ್ರಾದಿಚ್ಛೇತ್ ಪರಾಜಯಂ ಶಿಷ್ಯಾದಿಚ್ಛೇತ್ ಪರಾಜಯಂ ಅಂತ ಒಂದು ಮಾತು. ಮಕ್ಕಳಿಂದ ಸೋಲಾಗ್ಬೇಕು ಅದನ್ನ ತಂದೆ ತಾಯಿಗಳು ಅಪೇಕ್ಷೆ ಪಡ್ತಾರಂತ. ಅಂದ್ರೆ ತಾನೇನ್ ಬೆಳೆದಿದ್ದಾನಲ್ಲ, ತಾನೇನ್ ಹೆಸರು ಸಂಪಾದನೆ ಮಾಡಿದ್ದಾನಲ್ಲ, ಇದನ್ನು ಮೀರಿ ಮಕ್ಕಳು ಹೆಸರು ಸಂಪಾದನೆಯನ್ನ ಮಾಡ್ಬೇಕು. ಹೀಗಾಗಿ ಇವನ ಮಗ ಇವರು ಅಂತ ಪರಿಚಯ ಮಾಡಬಾರ್ದು, ಇವ್ರಪ್ಪ ಇವರು ಅಂತ ಪರಿಚಯ ಮಾಡ್ಬೇಕು. ಹಾಗೆ ಬೆಳಿಬೇಕಂತ. ಹೀಗಾಗಿ ಇವನಿಗೆ ವಾಸುದೇವ ಅಂತ ಹೆಸರು. ಯಾಕೆ ವಾಸುದೇವ ಅಂತ ಹೆಸರು ಅಂದ್ರೆ ಇವರಪ್ಪ ವಸುದೇವ ಅಂತ ಜನಕ್ಕೆ ಗೊತ್ತಾಗ್ಲಿ ಅಂತ. ಹಾಗೆ ಏತತ್ ಪಿತೃತ್ವ ಪ್ರಥಯಾ ಭಯಂ ಸ್ಯಾತ್ ಪಾಪಾದಿತೀಡ್ಯಂ ಪಿತರೌ ಗುಣಾಢ್ಯಂ. ಆದ್ರೆ ಅವರಿಗೆ ಒಂದು ಭಯ ಅಂತ, ಈ ಕೃಷ್ಣನನ್ನ ಹೆತ್ತವರು ಅಂತ ಪ್ರಸಿದ್ಧಿ ಬಂದು ಬಿಟ್ರೆ ಪಾಪ ಬರುತ್ತೆ. ದೇವರಿಗೆ ಜನ್ಮನೇ ಇಲ್ಲ, ಅವನಿಗೆ ನಾವು ಜನ್ಮ ಕೊಟ್ಟವರು ಒಂದ್ ಜನ ಅಂದ್ರೆ ನಮಗ್ ಪಾಪ ಬರುತ್ತಲ್ಲ. ಅದಕ್ಕೆ ಪಾಪದ ಭಯದಿಂದ ಆ ವಸುದೇವ ದೇವಕ್ಕೆ ಸ್ತೋತ್ರ ಮಾಡಿದ್ರಂತ. ಅಂದ್ರೆ ದೇವರ ಅವತಾರ ಆದ ತಕ್ಷಣ ಹೆಂಗಿತ್ತು ಭಾಗವತ ಹೇಳುತ್ತೆ. ತಮದ್ಭುತಂಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ. ದೇವರ ಅವತಾರ ಮಾಡಿದಾಗ ಅದ್ಭುತ ಬಾಲಕ ಅಂತಾರೆ. ಚತುರ್ಭುಜ ದೇವರಿಗೆ ಅವತಾರ ಮಾಡಿದ ತಕ್ಷಣ 4 ಭುಜ, ಪೀತಾಂಬರ ಉಟ್ಕೊಂಡಿದ್ದ, ಕಿರೀಟ ಹಾಕೊಂಡಿದ್ದ, ಕೇಯೂರ ಹಾಕೊಂಡಿದ್ದ, ಶ್ರೀವತ್ಸ ಚಿಹ್ನೆ ಇತ್ತು, ಮಕರ ಕುಂಡಲಗಳನ್ನ ಧಾರಣೆ ಮಾಡಿ ದೇವರು ನಿಂತಿದ್ದ. ಹೀಗಾಗಿ ವಸುದೇವ ದೇವಕಿಗೆ ಕೈ ಹಾಕಿದ ಬೇಡಿಗಳೆಲ್ಲ ಬಿಚ್ಚೋಯ್ತು. ಯಾಕೆ ಬಿಚ್ಚಿದ್ದೇವರು ಅಂದ್ರೆ ಕೈ ಮುಗಿಲಿ ಅಂತ. ನಮ್ಗೆ ಯಾರು ಬೇಡಿ ಹಾಕಿರಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ, ಆದ್ರೂ ನಾವು ಹೀಗ್ ನಿಂತಿರ್ತೀವಿ. ಇನ್ನು ಕೆಲವರು ಇದ್ದಾರೆ ಹಿಂಗ್ ಮುಂದೆ ಕೈ ಮುಗಿಯಲ್ಲ, ಹಿಂದೆ ಹಿಂಗ್ ಕೈ ಮಾಡ್ಕೊಂಡು ಹಿಂಗ್ ದೇವ್ರು ನೋಡ್ತಿರ್ತಾರೆ. ಅನೇಕ ಜನರನ್ನ ನೋಡ್ತೀವಿ ಹಿಂದೆ ಕೈ ನಿಂತ್ಕೊಂಡು ಏನೋ ದೇವ್ರನ್ನ ಪಾಪ ದೇವ್ರು ನನ್ ನೋಡ್ಲಿ ಅನ್ನೋ ಹಾಗೆ.
ಏನೋ ಗರ್ಭಗಡಿಯಲ್ಲಿ ಕೂತಿದ್ದಾನೆ, ಅವ್ರಿವ್ರು ನೋಡ್ತಾನೆ ದೇವ್ರು ನನ್ನನ್ನು ನೋಡ್ಲಿ, ಹಾಗೆ ನಮ್ ಭಾವನೆ ಇರುತ್ತೆ. ಈ ಹಿಂದೆ ಕಟ್ಟೋದೇ ಮುಂದೆ ಕಟ್ಟಿ ಬಿಟ್ರೆ ದೇವ್ರ ಕಟ್ಟನ್ನೇ ಬಿಚ್ಚಿ ಬಿಡ್ತಾನೆ, ಸಂಸಾರದ ಕಟ್ಟನ್ನೇ ಬಿಚ್ಚುತ್ತಾನೆ ಭಗವಂತ. ಆದ್ರೆ ನಮಗೇನೋ ಒಂದು ಈಗೋ ಕೈ ಮುಗಿಬೇಕು ನೋಡಿ. ವಸುದೇವ ದೇವಕಿಯರ ಬಂಧನವನ್ನ ದೇವರು ಬಿಡಿಸಿದ್ದ ಯಾಕೆಂದ್ರೆ ಈ ಕೈ ಮುಗಿಲಿ. ಈ ಈ ತರಹ ಕೈ ಮುಗಿಯೋದ್ರಿಂದ ನಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಪಾಸ್ ಆಗತ್ತೆ ಅಂತ ಒಂದು ಹೇಳ್ತಾರೆ. ಈ ಎರಡೂ ಕೈಗಳ ಸ್ಪರ್ಶ ಆಗೋದ್ರಿಂದ ಸಕಾರಾತ್ಮಕವಾದ ತರಂಗಗಳು ನಮ್ಮ ದೇಹದಲ್ಲಿ ಸಂಚರಿಸಿ ನಮಗೆ ಚೈತನ್ಯ ಬರುತ್ತೆ. ಆದ್ರಿಂದ ಕೈ ಮುಗಿಬೇಕು ಅಂತೂ ಹೇಳ್ತಾರೆ. ಅಂತೂ ಭಗವಂತನ ಎದುರಿಗೆ ನಾವು ಕೈ ಮುಗಿದು ನಿಲ್ಬೇಕು. ಈ ಬೆರಳುಗಳಲ್ಲಿ ಒಂದು ಸಾರಿ ಕಲಹ ಆರಂಭ ಆಯ್ತು. ಹೆಬ್ಬೆರಳಂತ ನಾನ್ ತುಂಬಾ ಶ್ರೇಷ್ಠ, ಯಾಕಂದ್ರೆ ಜನ ನನ್ನ ಹಿಂಗೆ ಪ್ರತಿಷ್ಠೆಗಾಗಿ ನನ್ನನ್ನ ಗುರುತಿಸ್ತಾರೆ, ಹೀಗಾಗಿ ನಾನೇ ಶ್ರೇಷ್ಠ ಅಂತ ಹೆಬ್ಬೆರಳು. ಈ ಬೆರಳಂತಂದ್ ನಾಲ್ಕಾರು ಜನನ್ ತೋರ್ಸೋನೆ ನಾನು, ನಾವ್ ಇನ್ನೊಬ್ಬರಿಗೆ ತೋರಿಸ್ಬೇಕಾದ್ರೆ ಹಿಂಗ್ ಕೈ ಮಾಡಿ ತೋರಿಸ್ತೀವಿ, ಹೀಗಾಗಿ ನಾನು ಶ್ರೇಷ್ಠ. ಈ ಬೆರಳಂತಂತೆ ನಾನೇ ನಿಮ್ 5 ಜನದಲ್ಲಿ ತುಂಬಾ ಹೈಟ್ ಇದ್ದೀನಿ, ನಾನು ಶ್ರೇಷ್ಠ. ಈ ಬೆರಳಂತಂತ ನಾನು ಹೈಟ್ ಇಲ್ಲದೆ ಇರಬಹುದು, ಆದ್ರೆ ಏನೇ ಉಂಗುರ ತಗೊಂಡ್ರು ನನಗ್ ಹಾಕ್ತಾರೆ ಬಂಗಾರ, ನಾನು ಶ್ರೇಷ್ಠ ಅಂತ. ಈ ಬೆರಳು ಪಾಪ ಇದೇನ್ ಮಾಡುದು, ಇದನ್ನ ಹಿಂಗ್ ತೋರ್ಸೋದು ಬೇರೆಯವ್ರಿಗೆ ತೋರಿಸ್ತಾರೆ. ಅದಕ್ಕೆ ತುಂಬಾ ಸಂಕೋಚ ಆಯ್ತಂತ. ಏನು ಒಬ್ಬೊಬ್ಬರಲ್ಲಿ ಒಂದೊಂದು ಗುಣ ಇದೆ, ಆದ್ರೆ ನನ್ನಲ್ಲಿ ಏನು ಇಲ್ಲೇ ಇಲ್ಲಲ್ಲ. ಆಗ ದೇವರ ಹತ್ರ ಅದು ಅಳ್ತಾ ನಿಂತ್ಕೊಂತಂತ. ಏನ್ ಸ್ವಾಮಿ, ಎಲ್ಲಾ ಬೆರಳುಗಳಿಗೂ ಒಂದೊಂದು ಹಿರಿಮೆ ಕೊಟ್ಟಿದ್ದಿ, ನನಗೇನ್ ಕೊಟ್ಟಿ ನೀನು? ದೇವ್ರು ಹೇಳಿದ್ನಂತೆ, ನೀನ್ ನನಗ್ ತುಂಬಾ ಹತ್ರ ಇದ್ದಿ ಅಂತ ಹೇಳಿದ್ನ. ಕೈ ಮುಗಿದ್ರೆ ಎಲ್ಲಾ ಬೆರಳುಗಳು ಹಿಂದಿವೆ, ದೇವ್ರಿಗೆ ಹತ್ರ ಯಾವ್ದು? ಈ ಬೆರಳು ನೋಡ್ರಿ, ಕಿರು ಬೆರಳು ಹತ್ರ. ಹೀಗಾಗಿ ನೀನು ನನಗ್ ತುಂಬಾ ಹತ್ರ ಇದ್ದಿ. ನಾನು ಪ್ರತಿಷ್ಠೆ ನೋಡಲ್ಲ, ನಾನು ಎತ್ತರ ನೋಡಲ್ಲ, ನಾನು ಆಭರಣ ಹಾಕಿದಾರ ನೋಡಲ್ಲ, ನಾನು ಭಕ್ತಿ ಇದ್ರೆ ಮಾತ್ರ ಅವ್ರು ನನ್ನ ಹತ್ರ ಕರ್ಕೋತೀನಿ ಅಂತ ದೇವ್ರು ಹೇಳಿದ್ನ. ಹೀಗಾಗಿ ಈ ಕಿರು ಬೆರಳು ಶ್ರೇಷ್ಠ ಅಂತ. ಹೀಗೆ ತಮಾಷೆಗೊಂದು ಕತೆ ಹೇಳುವ ಮಾತು. ಅಂತೂ ನಾವು ನಮ್ಮ ಬಂಧನ ಬಿಚ್ಚಬೇಕು ಅಂದ್ರೆ ದೇವ್ರ ಕೈ ಮುಗಿಬೇಕು. ಕೈ ಮುಗಿಯುವುದರಿಂದ ದೇವರು ಪ್ರಸನ್ನನಾಗ್ತಾನೆ. ಹಾಗಂತ ನಾವು ಎಷ್ಟೋ ಸಾರಿ ಗುಡಿಗೆ ಹೋಗಿ ಬರೀ ಕೈ ಮುಗಿದು ಬಿಡ್ತೀವಿ, ಅದು ತಪ್ಪು. ನಮಗೆ ಆರೋಗ್ಯ ಎಲ್ಲ ಚೆನ್ನಾಗಿದೆ, ದೈಹಿಕ ಕ್ಷಮತೆ ಇದ್ರೆ ನಮಗ ಅಧಿಕಾರಕ್ಕೆ ಏನು ನಮಸ್ಕಾರ ಹೇಳಿದಾರ ಆ ನಮಸ್ಕಾರ ಮಾಡ್ಲೇಬೇಕು. ಸ್ತ್ರೀಯರಿಗೆ ಪಂಚಾಂಗ, ಪುರುಷರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ಬೇಕು. ಇವರು ಪ್ರಕೃತಿಗೆ ಅತ್ಯಂತ ದೂರನಾದ ಭಗವಂತ, ಅವನಿಗೆ ತಂದೆ ತಾಯಿಗಳು ಅಂತ ಜನ ನಮ್ಮನ್ನ ಕರೆದ್ರೆ ನಮಗ್ ಪಾಪ ಬರುತ್ತೆ ಅಂತ ಸ್ತೋತ್ರ ಮಾಡಿದ್ರಂತ. ಅವ್ರು ಸ್ತೋತ್ರ ಮಾಡಿದ ಭಕ್ತಿಯಿಂದ. ಅದ್ರಾದರೂ ಇದು ಕಾವ್ಯ ಆದ್ರಿಂದ ಕಲ್ಪನೆ ಮಾಡ್ತಾರೆ. ಆಮೇಲೆ ಅವ್ರಂತಾರ, ದೇವಕಿಗೆ ಇವಳೇ ಜನ್ಮ ಕೊಟ್ಟವಳು ಒಂದ್ ಜನ ಮಾತಾಡ್ತಾರಲ್ಲ. ಆ ಕಾರಣದಿಂದ ದೇವಕಿ ಕೃಷ್ಣನಿಗೆ ಜನನೀ ಅಂತ ಅನಿಸಿದ್ರು ಕೂಡ ಕೇವಲ ತನ್ನ ದರ್ಶನದಿಂದ ದೇವಕಿಗೆ ಸರ್ವಥಾ ನರಕ ಭಯವಿಲ್ಲದಂತೆ ಮಾಡಿದವನು ಕೃಷ್ಣ. ಹೀಗಾಗಿ ಅವಳಿಗೆ ಪುತ್ರ ಅಂತ ಕರೆಸಿಕೊಂಡಲ್ಲ ದೇವರು, ಅದು ಸಾರ್ಥಕ ಆಯ್ತು. ಪುತ್ರ ಅಂತ ಯಾರನ್ನು ಕರೀತಾರ ಗೊತ್ತಾ? ಯಾರು ತಮ್ಮ ತಂದೆ ತಾಯಿಗಳ ಮರಣ ಆದ ಮೇಲೆ ಅವರನ್ನ ನರಕದಿಂದ ಉದ್ಧಾರ ಮಾಡ್ತಾರೋ ಅವರು ಪುತ್ರ. ಗರುಡ ಪುರಾಣದಲ್ಲಿ ಒಂದು ಮಾತು ಬರುತ್ತೆ, ಜೀವ ಮರಣ ಆದ್ಮೇಲೆ ಹೋಗ್ತಾನೆ, ಯಮದೂತರು ಕರ್ಕೊಂಡು ಹೋಗ್ತಾರ. ಅವನು 6ನೇ ತಿಂಗಳು ಬರುತ್ತೆ, ವಿರಜಾ ನದಿಯಲ್ಲಿ ಹಾಕ್ತಾರ. ಭಯಂಕರವಾದ ಅತ್ಯಂತ ಘೋರವಾದ, ದೇವರು ಪಾಪಿಗಳಿಗಾಗಿ ಸೃಷ್ಟಿ ಮಾಡಿದ ಒಂದು ವಿಚಿತ್ರ ನದಿ ಅದು. ಕೀವು, ಮಾಂಸ, ರಕ್ತ ಇದರದೇ ಪ್ರವಾಹ. ಅದರಲ್ಲಿ ತಿಮಿಂಗಿಲ, ಮೊಸಳೆ ಎಲ್ಲ ಪ್ರಾಣಿಗಳು. ಇವನನ್ನ ಅದ್ರೊಳಗೆ ಹಾಕಿರ್ತಾರೆ 100 ಯೋಜನದೊಳಗೆ. ಅಲ್ಲಿಂದ ಕುಕ್ಕೋತಾನ ಆ ಜೀವ. ಅಯ್ಯೋ ನನ್ ಬಂಧುಗಳು, ನನ್ ಮಕ್ಕಳು ಯಾರಿದ್ದೀರಿ, ಗೋದಾನ ಮಾಡ್ರಿ. 6ನೇ ತಿಂಗಳು ವಿರಜಾ ನದಿ, ಅದಕ್ಕೆ 6ನೇ ತಿಂಗಳಿಗೆ ಗೋದಾನ ಹೇಳ್ತಾರೆ. ಗೋದಾನ ಮಾಡ್ರಿ. ಧರ್ಮಶಾಸ್ತ್ರ ಹೇಳುತ್ತೆ. ನಾವೆಲ್ಲ ಏನ್ ಅನ್ಕೊಂಡಿದ್ದೀವಿ, ನಮ್ಮ ನಂತರದಲ್ಲಿ ಇವರೆಲ್ಲ ನನ್ನ ಮಕ್ಕಳು ಅವರೆಲ್ಲ ಗೋದಾನ ಮಾಡ್ಬೇಕು, ನಾವೇನ್ ಮಾಡೋದಿಲ್ಲ ಅನ್ಕೊಂಡಿವಿ. ಅಲ್ಲ, ನಾವು ಬದುಕಿ ನಮಗ್ ಶಕ್ತಿ ಇದ್ರೆ, ನಮಗ್ ಯೋಗ್ಯತೆ ಇದ್ರೆ, ನಾವು ನಮ್ಮ ಹೆಸರಲ್ಲಿ ಇವೆಲ್ಲಾ ದಾನ ಮಾಡ್ಬೇಕು. ನಾಳೆ ಮಕ್ಕಳು ಮಾಡ್ತಾರೆ ಅಂತ ಏನ್ ಗ್ಯಾರಂಟಿ? ತುಂಬಾ ಆಸ್ತಿ ಮಾಡಿಟ್ಟು ಹೋಗಿದೀವಿ, ಒಂದು ಗೋದಾನ ಮಾಡಲ್ಲೇನು? ಮಾಡಿರ್ತಾರೆ. ಹೆಂಗ್ ಮಾಡ್ತಾರೆ ಅಂದ್ರೆ, ಒಂದ್ ಎನ್ವಲಪ್ ಕವರ್ ಮೇಲೆ ಗೋದಾನ ಅಂತ ಬರೆದು ಒಳಗೆ 50 ರೂಪಾಯಿ ಇಟ್ಟು ಮಾಡಿರ್ತಾರೆ ಗೋದಾನ. ಅದು ಗೋದಾನ ಅಲ್ಲ.
ಪ್ರತ್ಯಕ್ಷ ಗೋದಾನ ಮಾಡಬೇಕು. ನಾವು ಸಂಪತ್ತು ಮಾಡಿಟ್ಟಿದ್ದೀವಿ ಅಂತ ಮಕ್ಕಳು ಮಾಡ್ತಾರೆ ಅಂತಿಲ್ಲ. ನನಗ್ ಶಕ್ತಿ ಇದೆಯಾ, ವಾಸ್ತವಿಕವಾಗಿ 5 ಗೋದಾನ ಮಾಡಬೇಕು ಅಂತ ಇದೆ. ಪ್ರತಿಯೊಬ್ಬ ವ್ಯಕ್ತಿ ಕನಿಷ್ಠ ಒಂದಾದ್ರೂ ಗೋವನ್ನ ದಾನ ಮಾಡಬೇಕು. ಹೀಗಾಗಿ ಅಲ್ಲಿ ಕೂಗ್ತಾರೋ, ಮನೆಯಲ್ಲಿ ಬದುಕಿದಾಗ ಕೂಗಿದ್ರೆ ಮಕ್ಕಳು ಕೇಳಲ್ಲ, ವಯಸ್ಸಾದ ಮೇಲೆ ಹೋಗಿ ಯಾವುದೋ ಲೋಕದಿಂದ ಕೂಗಿದ್ರೆ ಇವ್ರಿಗೆ ಎಲ್ಲಿ ಕೇಳಿಸೋದೇ ಇಲ್ಲ. ಆದ್ರೆ ಮಕ್ಕಳು ಮರಣಾನಂತರದಲ್ಲಿ ಅತ್ಯಂತ ನಂಬಿಕೆ ವಿಶ್ವಾಸದಿಂದ ತಾವು ಈ ಎಲ್ಲಾ ದಾನವನ್ನ ಮಾಡೋದ್ರಿಂದ ಆ ಜೀವನಿಗೆ ನರಕದಿಂದ ಉದ್ಧಾರ ಆಗತ್ತೆ. ಗಯಾಯಾಮ್ ಪಿಂಡದಾನೇನ, 1 ವರ್ಷ ಆದ್ಮೇಲೆ ಗಯಾದಲ್ಲಿ ಪಿಂಡದಾನ ಮಾಡ್ಬೇಕು. ಆಗಲೇ ಅವನು ಪುತ್ರ ಅಂತ ಕರೆಸಿಕೊಳ್ತಾನೆ. ಪುತ್ರ 3 ಕಾರಣ. ಜೀವತೋ ವಾಕ್ಯಕರಣ, ಬದುಕಿದಾಗ ತಂದೆ ತಾಯಿಗಳ ಮಾತು ಕೇಳಬೇಕಂತ. ಇದು ಭಾರಿ ಮುಖ್ಯವಾದ್ದು. ಇವತ್ತು ಉಲ್ಟಾಗಿದೆ, ತಂದೆ ತಾಯಿಗಳು ಮಾತು ಕೇಳ್ತಾರೆ. ತಂದೆ ತಾಯಿಗಳ ಮಾತು ಕೇಳೋದಲ್ಲ, ತಂದೆ ತಾಯಿಗಳು ಮಕ್ಕಳ ಮಾತು ಕೇಳ್ತಾರೆ ಬದುಕಿದಾಗ. ಜೀವತೋ ವಾಕ್ಯಕರಣ, ಪ್ರತ್ಯಬ್ಧಂ ಭೂರಿ ಭೋಜನ. ಮರಣ ಆದ ಮೇಲೆ 12ನೇ ದಿವಸ ಭೂರಿ ಭೋಜನವನ್ನ ಮಾಡಿಸ್ಬೇಕು ಬ್ರಾಹ್ಮಣರಿಗೆ. ಗಯಾಯಾಮ್ ಪಿಂಡದಾನೇನ, 1 ವರ್ಷ ಆದ ಮೇಲೆ ಗಯಾದಲ್ಲಿ ಪಿಂಡದಾನವನ್ನ ಮಾಡಬೇಕು. ಈ 3 ಕಾರಣದಿಂದ ಪುತ್ರ ಅಂತ ಕರೆಸಿಕೊಳ್ತಾನ. ಈಗ ಯಾರು ನರಕದಿಂದ ಉದ್ಧಾರ ಮಾಡ್ತಾನೋ ಅವನೇ ಪುತ್ರ. ನರಕದಿಂದ ಉದ್ಧಾರ ಆಗ್ಬೇಕು. ಕೃಷ್ಣ ಅವತಾರ ಮಾಡಿದ ತಕ್ಷಣ ದೇವಕಿ ತನ್ನ ದರ್ಶನ ಕೊಟ್ಟು ನರಕದಿಂದ ಉದ್ಧಾರ ಮಾಡಿಬಿಟ್ಟ. ಆದ್ರಿಂದ ದೇವಕಿಯ ಪುತ್ರ ಆದ ಹೇಗೆ ವರದರಾಜ ಸ್ವಾಮಿಗಳು ಅದನ್ನ ಕಥಂನ ಪುತ್ರ ಶತಪತ್ರ ನೇತ್ರ ಅಂತಾರೆ. ಅವ್ನ್ ಹೆಂಗ ಮಗ ಆಗೋದಿಲ್ಲ ದೇವಕಿ. ಯಾರು ನರಕದಿಂದ ಉದ್ಧಾರ ಮಾಡ್ತಾರ ಅವನೇ ಮಗ. ಅವನ್ ಹೆಂಗ್ ಮಗ ಆಗ್ಲಿಲ್ಲ? ಯಾಕಂದ್ರೆ ತನ್ನ ದರ್ಶನ ಮಾತ್ರದಿಂದಲೇನೆ ತಾನು ಉದ್ಧಾರವನ್ನ ಮಾಡಿದ. ಯದೀಯ ರೂಪಂ ಪ್ರಕಟೀಕರೋತಿ, ದೇವರು ಯಾವನು ಯಾವುದರ ರೂಪವನ್ನು ಪ್ರಕಟಗೊಳಿಸ್ತಾನೋ ಅವನು ಅದಕ್ಕೆ ತಂದೆ ಅಂತ ಕರೆಸಿಕೊಳ್ತಾನೆ. ಕೃಷ್ಣ ರೂಪದ ಪ್ರಕಟಣೆಗೆ ಕಾರಣನಾದವನು ವಸುದೇವ. ಹಾಗಾದ್ರೆ ಅವನು ತಂದೆ ಆಗ್ಲಿ. ಅವನೇ ಬೇಡ್ಕೊಂಡಿದ್ದ. ಅದಿತಿ ಕಶ್ಯಪರೇ ವಸುದೇವ ದೇವಕಿಯರು ಅವರು ಬೇಡ್ಕೊಂಡಿದ್ದಾರೆ, ನೀನ್ ಯಾವಾಗ ಅವತಾರ ಮಾಡ್ತಿ ಅವಾಗೆಲ್ಲ ನಾನೇ ನಿಮ್ಮ ಅಪ್ಪ ಅಮ್ಮ ಆಗ್ಬೇಕು ಅಂತ. ನೋಡ್ರಿ ಹೇಗ್ ವರ ಕೇಳಿದ್ದಾರೆ. ಹೀಗಾಗಿ ದಶರಥ, ಕೌಸಲ್ಯ, ವಸುದೇವ, ದೇವಕಿ ಇವರೆಲ್ಲ ಅದಿತಿ ಕಶ್ಯಪರೇ. ನರಸಿಂಹದೇವರ ಪ್ರಕಟ ಆದಾಗ ಕಂಬವು ವಸುದೇವ ದೇವಕಿ, ಇದು ಏನು ಅದಿತಿ ಕಶ್ಯಪರೇ. ಯಾಕಂದ್ರೆ ಅವ್ರು ಬೇಡ್ಕೊಂಡವರ, ನೀನ್ ಅವತಾರ ಮಾಡುವಾಗ ನಿನ್ನ ತಂದೆ ತಾಯಿಗಳು ನಾವಾಗ್ಬೇಕು ಅಂತ. ಯಾವುದೋ ಒಂದು ಅವತಾರದಲ್ಲಿ ಅಲ್ಲ, ಎಲ್ಲ ಅವತಾರ. ಹೀಗಾಗಿ ಆ ಭಗವಂತ ತಾನು ಅವತಾರವನ್ನ ಮಾಡಿದ್ದಾನೆ. ಕಶ್ಯಪನಾಗಿ ದೇವಕಿಯು ಅದಿತಿಯಾಗಿದ್ದಾಗ ತೋರಿದ ರೂಪಗಳನ್ನೇ ದೇವರು ತೋರಿಸ್ತಾ ಇದ್ದಾನೆ. ಆದ್ದರಿಂದಾಗಿ ಆ ಭಗವಂತ ಅದಿತಿ ಕಶ್ಯಪರ ಮಗ. ಇನ್ನ ಹೀಗಿದೆ, ತನ್ನ ಮಗು ಯಾರದ್ದು ಎಂಬುದನ್ನ ಖಚಿತವಾಗಿ ತಿಳಿಸುವ ಅರ್ಹತೆ ಯಾರಿಗಿದೆ? ತಾಯಿಗಿದೆ. ಎಲ್ಲೋ ಮಗು ಕಳೆದು ಹೋಗ್ಬಿಟ್ರೆ ಅದನ್ನ ಐಡೆಂಟಿಫೈ ಮಾಡೋ ಮೊದಲ ಜವಾಬ್ದಾರಿ ತಾಯಿ, ಆಮೇಲೆ ತಂದೆದು. ಅಂತಹ ತಂದೆ ತಾಯಿಗಳಾದ ವಸುದೇವ ದೇವಕಿಯರೇ ಕೃಷ್ಣ ನಮ್ಮಿಂದ ಹುಟ್ಟಿಲ್ಲ ಅಂತ ಹೇಳಿಬಿಟ್ರು. ಯಾಕಂದ್ರೆ ಅವನಿಗೆ ಹುಟ್ಟೇ ಇಲ್ಲ. ತಂದೆ ತಾಯಿಗಳೇ ಈ ಮಗು ನಮ್ಮಿಂದ ಹುಟ್ಟಿಲ್ಲ ಅಂದು ಬಿಟ್ರೆ ಇನ್ನೇನು? ಇಲ್ಲಿ ಯಾರ ತಂದೆ ಯಾರ ತಾಯಿ? ವಸುದೇವ ದೇವಕಿ ಇವರೇ ತಂದೆ ತಾಯಿ. ಅವ್ರು ಹೇಳಿದ್ರು ಈ ಮಗು ನಮ್ದಲ್ಲ. ಹಾಗಾದ್ರೆ ಈ ಮಗು ಇನ್ಯಾರ್ದಾಗ್ಬೇಕು? ಹೆತ್ತ ತಂದೆ ತಾಯಿಗಳೇ ತಂದಲ್ಲ ಅಂದ್ಮೇಲೆ ಈ ಮಗುವಿಗೆ ಜನ್ಮವೇ ಇಲ್ಲ ಅಂತ ಅವರೇ ತಿಳಿಸಿಕೊಟ್ರು. ಹೀಗಾಗಿ ತನ್ನ ತಂದೆ ತಾಯಿಗಳ ಸ್ತೋತ್ರವನ್ನ ಆಲಿಸಿ ಆಮೇಲೆ ಕೃಷ್ಣ ಶಿಶುರೂಪವನ್ನ ಧಾರಣೆ ಮಾಡಿ, ಅಂದ್ರೆ ಭಾಗವತದ ಬಹಳ ವಿಸ್ತಾರವಾಗಿದೆ. ವಸುದೇವ ಭಾರಿ ಸ್ತೋತ್ರ ಮಾಡಿದ್ದಾನೆ ದೇವಕಿ. ಎಲ್ಲಾ ಸ್ತೋತ್ರ ಮಾಡಿ ಕೊನೆಗೆ ವಸುದೇವ ಅಂತಾನೆ. ನೋಡ್ರಿ ಹೇಗಿದೆ ಅಂದ್ರೆ, ಸ್ವಾಮಿ ಇಷ್ಟೆಲ್ಲಾ ನೀನ್ ಇದ್ದಿ ನಂಗೆ ಗೊತ್ತು, ಆದ್ರೆ ನೀನ್ ಪುಟ್ಟ ಮಗುವಾಗಿ ಬಿಡು ಅಂದ. ಅಂದ್ರೆ ದೇವ್ರು ಹೆಂಗ್ ಬಂದಿದ್ದ? ಶಂಖ, ಚಕ್ರ, ಗದಾ, ಪದ್ಮ, ಪೀತಾಂಬರ ಎಲ್ಲಾ ಹಾಕೊಂಡ್ ಬಂದು ಎದುರಿಗೆ ದೊಡ್ಡ ಒಂದು ವಿಶ್ವರೂಪವನ್ನ ತೋರಿಸ್ತಾ ನಿಂತ. ವಸುದೇವ ಎಲ್ಲಾ ಸ್ತೋತ್ರ ಮಾಡಿದ. ಸ್ತೋತ್ರ ಮುಗಿದ ಮೇಲೆ ಅವನಂತಾನೆ, ನೀನು ಶಿಶುವಾಗು ಅಂದ, ಪುಟ್ಟ ಮಗುವಾಗು ಅಂದ. ಯಾಕೆ? ಕಂಸ ಬಂದು ಬಿಟ್ರೆ ಅಂತ ಭಯ ಅಂತ. ಭಯಕೃತ್ ಭಯನಾಶನ, ದೇವರೇ ಎಲ್ಲ ಭಯ ಪರಿಹಾರ ಮಾಡ್ತಾನೆ. ಇನ್ನೂ ಭಯಗಳು ಎಲ್ಲಿ? ಹರಿಯ ಭಕ್ತರಿಗೆ ಅಂತಾರೆ ದಾಸರು. ದೇವರ ಭಕ್ತರಿಗೆ ಭಯ ಇಲ್ಲ, ಭಯ ಪಡಬಾರದು.
ಭಯ ಇಲ್ಲ. ಪ್ರಹ್ಲಾದ ರಾಜ ಅದೇ ಮಾತಂತ ನರಸಿಂಹದೇವ್ ಅತ್ಯುಗ್ರವಾದ ರೂಪವನ್ನ ನರಸಿಂಹದೇವರು ತಗೊಂಡಿರ್ತಾರ, ಅತಿ ಉಗ್ರ ರೂಪ. ಆಗ ಪ್ರಹ್ಲಾದ ರಾಜ ಏನಂತಾನ ಗೊತ್ತಾ, ನಹಂ ಬಿಬೇಮಿ ಅಂತಾನ, ನಾನು ಹೆದರೋದಿಲ್ಲ ನಿನ್ನ ರೂಪಕ್ಕೆ. ನೋಡ್ರಿ, ಬಹಳ ಸೂಕ್ಷ್ಮವಾದ ಒಂದು ವಿಚಾರ ಇಲ್ಲಿದೆ. ಅಂದ್ರೆ ಅರ್ಥ ಮಾಡ್ಕೊಳ್ಬೇಕಾಗಿರೋ ಒಂದೇನ್ ಅಂಶ ಇದೆ ಅಂದ್ರೆ, ಭಕ್ತಿ ಬೇರೆ, ಭಯ ಬೇರೆ. ಬಹಳ ಜನ ತಂದೆ ತಾಯಿಗಳಲ್ಲಿ ಭಕ್ತಿ ಮಾಡೋದು, ಗುರುಗಳಲ್ಲಿ ಭಕ್ತಿ ಮಾಡೋದು ಅಂದ್ರೆ ಏನು, ಅವ್ರು ನೋಡಿದ್ರೆ ಭಯ ಪಡೋದು ಅಂದ್ಕೊಂಡಿದ್ದಾರೆ. ಭಯ ಪಡೋದು ಭಕ್ತಿ ಅಲ್ಲ. ಕೆಲವ್ರು ಮಾತೇ ಆಡ್ಸಲ್ಲ. ಯಾಕೆಂದ್ರೆ ನಮ್ಮ ಅಪ್ಪನ ಕಂಡ್ರೆ ತುಂಬಾ ಭಕ್ತಿ. ಭಕ್ತಿ ಅಂದ್ರೆ ಏನು ಅಂದ್ರೆ, ನಾನು ತುಂಬಾ ಭಯ ಪಡ್ತೀನಿ. ಭಯ ಪಡೋದು ಭಕ್ತಿ ಅಲ್ಲ. ದಾಸರಿಗೆ ಯಾರಿಗೂ ದೇವರ ಕಂಡ್ರೆ ಭಯ ಇರಲಿಲ್ಲ. ವಿಜಯದಾಸರು ಹೆಂಗಂತಾರ, ತಿರುಪತಿ ಶ್ರೀನಿವಾಸನ ದರ್ಶನ ಆಗದಿದ್ರೆ ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ಅಂತ ಬೈತಾರ. ನೀನ್ ದರ್ಶನ ಕೊಡ್ಲಿಲ್ಲ, ನಿನ್ ದರ್ಶನಕ್ಕೆ ಬಂದಿಲ್ಲ, ನಾನು ನಿನ್ ಭಕ್ತರ ದರ್ಶನಕ್ಕೆ ಬಂದಿನಿ, ಅದಾಗಿದೆ ಸಾಕು ಹೋಗಂತ. ನೋಡಿ, ಇಲ್ಲಿ ಭಯಾನೇ ಇಲ್ಲ ಅವ್ರಿಗೆ. ಅದು ಭಕ್ತಿಯ ಸಲಿಗೆ ಇತ್ತು. ಏನಾಯ್ತು ಕೊನೆಗೆ, ಶ್ರೀನಿವಾಸ ದೇವರ ರಥ ಮುಂದೋಗ್ಲಿಲ್ಲ. ವಿಜಯದಾಸರು ಬಂದು ಆ ದೇವರ ದರ್ಶನ ಮಾಡಿದ ಮೇಲೆ ರಥ ಮುಂದೆ ಹೋಯ್ತು. ಅಂದ್ರೆ ಭಯ ಬೇರೆ, ಭಕ್ತಿ ಬೇರೆ. ನಾವು ಭಯ ಭಕ್ತಿಗಳನ್ನ ಒಂದೇ ಅನ್ಕೊಂಡ್ಬಿಟ್ಟು ದೊಡ್ಡವ್ರು ನೋಡಿದ್ರೆ ಹೆದರಿ ಬಿಡೋದು. ಹೆದರೋದೇ ಭಕ್ತಿ ಅಲ್ಲ. ಹೆದರೋದು ಏನೋ ಕೆಲಸ ಮಾಡದೇ ಇರೋದು, ಇದು ಭಕ್ತಿ ಆಗುತ್ತೆ. ದೇವರು ಹೇಳಿದ ಕೆಲಸಗಳನ್ನ ಮಾಡಬೇಕು. ದೇವರಿಗೆ ಅಧಿಕಾರದಿಂದ ಪ್ರಶ್ನೆ ಮಾಡ್ತಾರ ದಾಸರೆಲ್ಲ, ಜ್ಞಾನಿಗಳೆಲ್ಲ ಹೀಗೆ ಪ್ರಶ್ನೆ ಮಾಡ್ತಾರ. ನಾನ್ ಮಾಡಿದ ವ್ರತ ನಿಯಮ ಹೇಳಿ ನೀನ್ ಯಾಕೆ ಇದನ್ನ ಕೊಟ್ಟಿಲ್ಲ ಅಂತ ಕೇಳುವಷ್ಟು ನಿಷ್ಠೆಯಿಂದ ನಾವು ಇರ್ಬೇಕಂತ. ಹೀಗಾಗಿ ದೇವರಲ್ಲಿ ಭಕ್ತಿ ಮಾಡಬೇಕು, ಭಯ ಮಾಡಬಾರ್ದು. ಭಯ ಮಾಡಬಾರ್ದು ಅಂದ್ರೆ ತಪ್ಪಿದ್ದರೆ ಭಯ ಪಡಬೇಕು, ತಪ್ಪಿಲ್ಲ ಅಂದ್ರೆ ಭಯ ಪಡುವ ಅವಶ್ಯಕತೆ ಇಲ್ಲ. ಹೀಗಾಗಿ ವಸುದೇವನಿಗೆ ಭಯ ಆಯ್ತು. ಕಂಸ ಬಂದು ಬಿಟ್ರೆ ಏನು, ಇಷ್ಟೋತ್ತಮ ಸ್ತೋತ್ರ ಮಾಡಿದ್ದಾನೆ, ನೀನೇ ಸರ್ವೋತ್ತಮ, ನೀನೇ ವ್ಯಾಪ್ತ, ನೀನು ಅಚಿಂತ್ಯ ಶಕ್ತಿ, ಎಲ್ಲಾ ಸ್ತೋತ್ರ ಮಾಡಿ ಕೊನೆಗಂದ ಕಂಸ ಬರ್ತಾನೇನೋ ಅಂತ ಭಯ ಆಗ್ತಾ ಇದೆ. ನೀನ್ ಪುಟ್ಟ ಮಗುವಾಗ. ದೇವರ ಕಾರುಣ್ಯ ಹೇಗಿದೆ ಗೊತ್ತಾ, ಪುಟ್ಟ ಮಗುವಾಗು ಅಂತ ಕೇಳಿದ್ನಲ್ಲ, ದೇವರ ಪುಟ್ಟ ಮಗುವಾಗು. ದೇವರ ಕಾರುಣ್ಯ ನಮ್ ಗುರುಗಳ ಬಾಯಿಂದ ಕೇಳಬೇಕು. ಸ್ವಾಮಿಗಳು ಹೇಳ್ತಾರೆ ಹೇಗೆ ದೇವರ ಕಾರುಣ್ಯ ಅಂದ್ರೆ, ತನ್ನ ಭಕ್ತರು ಏನ್ ಹೇಳ್ತಾರೋ ಹಾಗೆ ಆಗ್ಬಿಡ್ತಾರೆ. ಹಾಗೆ ಧ್ರುವ ಮಹಾರಾಜ ತಪಸ್ ಮಾಡ್ತಾ ಇದ್ದ, 5 ವರ್ಷದ ಬಾಲಕ ಧ್ರುವ ಮಹಾರಾಜ. ಸಾಕ್ಷಾತ್ ನಾರದರು ಬಂದು ದೇವರು ಹೇಗಿದ್ದಾನೆ ಅಂತ ಒಂದು ಪಿಕ್ಚರ್ ಕೊಟ್ಟಿದ್ರು. ಅಂದ್ರೆ ವಾಸುದೇವ ಮಂತ್ರವನ್ನು ಉಪದೇಶ ಮಾಡಿ ದೇವರು ಹೆಂಗಿದ್ದಾನೆ ಅಂತ ಒಂದು ಕಲ್ಪನೆ ಬರ್ಲಿಕ್ಕೆ ದೇವರು ಅವನಿಗೆ ಎಲ್ಲ ಧ್ಯಾನ ಶ್ಲೋಕಗಳನ್ನ ಹೇಳಿದ್ರು. ಧ್ರುವ ಮಹಾರಾಜ ಕಣ್ಣು ಮುಚ್ಚಿ ಆ ನಾರದರು ಹೇಳಿದ ಎಲ್ಲಾ ವಿಷಯಗಳನ್ನ ಅಲ್ಲಿ ಪಾಯಿಂಟ್ ಮಾಡ್ಕೊಂಡು ಒಂದು ಭಗವದ್ ರೂಪವನ್ನ ಕಲ್ಪನೆ ಮಾಡ್ಕೊಂಡು ಉಪಾಸನೆ ಮಾಡ್ತಾ ಇದ್ದ. ದೇವರು ಬಂದು ಎದುರಿಗೆ ನಿಂತ. ದೇವರು ಬಂದು ಎದುರಿಗೆ ನಿಂತ್ರೆ ಇವನು ಒಳಗ್ ಹೆಂಗ ದೇವರ ರೂಪವನ್ನು ನೋಡಿದ್ನಲ್ಲ ಹಾಗೇ ಇದ್ದಂತ ದೇವರು, ಹಾಗೇ ಇದ್ದ. ಅದಕ್ಕೆ ಅನೇಕ ಸರಿ ಹೇಳ್ತೇವೆ, ನಾವ್ ಯಾವ್ದೋ ಒಂದು ಜಾಗ ನೋಡಿರೋದಿಲ್ಲ, ಅದರ ಬಗ್ಗೆ ಯಾರೋ ಹೇಳಿರ್ತಾರೆ ಹೀಗಿದೆ ಅಂತ. ನಮ್ ತಲೆಯಲ್ಲೊಂದು ಪಿಕ್ಚರ್ ಬರುತ್ತೆ, ಇವ್ರ ಮನೆ ಹೇಗಿದೆ, ಒಳಗ್ ಬರುವಾಗ ಒಂದಿಷ್ಟು ಪ್ಯಾಸೇಜ್ ಇದೆ, ಒಳಗ್ ಬಂದ ತಕ್ಷಣ ಒಂದ್ ಬಾಗ್ಲಿದೆ, ರೈಟ್ ಸೈಡ್ ಲಿಫ್ಟ್ ಇದೆ, ಎದುರುಗಡೆ ಮೆಟ್ಲಿದೆ, ಎಲ್ಲಾ ಹೇಳ್ರಿ. ನಮ್ ತಲೆಯಲ್ಲಿ ಬರೋ ಪಿಕ್ಚರೇ ಬೇರೆ, ಇಲ್ಲಿ ಇದ್ದಾಗ ಬರಲ್ಲ. ಆಮೇಲೆ ಇಲ್ಲಿ ಬಂದ್ ನೋಡಿದ್ರೆ ಇದು ಬೇರೆ ತರ ಇದೆ. ಆದ್ರೆ ಧ್ರುವ ಮಹಾರಾಜ ಹೇಗೆ ತನ್ನ ಒಳಗೆ ಕಲ್ಪನೆ ಮಾಡ್ಕೊಂಡು ಒಂದು ರೂಪ ನೋಡಿದ್ದ ನೋಡ್ರಿ, ಕಣ್ ತೆಗೆದು ನೋಡಿದ್ರೆ ಹಾಗೇ ಇದ್ದಂತ ಅಷ್ಟೇ. ಇವಂತ ಪ್ರವಿಶ್ಯ ಮಮ ವಾಚ ಇಮಾಂ ಪ್ರಸುಪ್ತ ಸಂಜೀವಯತ್ಯಖಿಲ ಶಕ್ತ ಧರಸ್ವಧಾಮ್ನ. ಮಾತೇ ಬರ್ಲಿಲ್ಲ ಧ್ರುವ ಮಹಾರಾಜ. ಹೀಗಾಗಿ ದೇವರ ಒಂದು ವಿಶೇಷ ಕಾರುಣ್ಯ ಏನು ಅಂದ್ರೆ, ತನ್ನ ಭಕ್ತರು ಹೆಂಗ್ ಉಪಾಸನೆ ಮಾಡ್ತಾರೋ ಹಂಗೆ ದೇವರು ಬರ್ತಾರೆ. ಹಾಗೆ ನರಸಿಂಹಾವತಾರದಲ್ಲಿ ಇದೇ ಹೇಳೋದು ಲಕ್ಷ್ಮೀದೇವಿ. ಪ್ರಹ್ಲಾದ ರಾಜ ಕೂಗೋಕ್ಕಿಂತ ಮೊದಲು ನರಸಿಂಹದೇವರು ಮೇಕಪ್ ಮಾಡ್ಕೋತಾ ಇದ್ರಂತ ವೈಕುಂಠದಲ್ಲಿ. ಏನು ನರಸಿಂಹ ರೂಪವನ್ನು ಧಾರಣೆ ಮಾಡಿದ್ರು. ಅವಾಗ ತಾನೆ ಇಷ್ಟುದ್ದ ಉಗುರು ಬಿಟ್ಟುಕೊಂಡಿದ್ರು. ಆ ಉಗುರಿನಿಂದಲೇ ಆ ಕೂದಲುಗಳನ್ನ, ಕೇಸರಿ ಕೂದಲುಗಳನ್ನ ಬಾಚಿಕೊಳ್ತಾ ಕನ್ನಡಿ ಮುಂದಿಟ್ಟಿದ್ರು. ಲಕ್ಷ್ಮೀದೇವಿ ನೋಡಿದ್ಲು ನರಸಿಂಹದೇವ್ರ ರೂಪ. ಏನ್ ನಿಮ್ಮ ಹಣೆವರ್, ಏನ್ ರೂಪ ಇದು, ಒಂದು ಏನ್ ಸಮಾಚಾರ, ಎಲ್ಲಿ ಹೊರಟಿದ್ದೀರಿ ಅಂತ ಕೇಳಿಲ್ಲ. ಇಲ್ಲ, ನನ್ನ ಭಕ್ತ ಪ್ರಹ್ಲಾದ ಕೂಗ್ತಾನೆ ಹೋಗ್ತೀನಿ. ಏನ್ ಕೆಲಸ ಅಂದು, ಅವ್ರ ಅಪ್ಪನ್ ಕೊಂದು ಬರೋದಷ್ಟೇ ಅಂದ, ಬೇರೆ ಏನ್ ಕೆಲಸ ಇಲ್ಲೇ ಇಲ್ಲ ನರಸಿಂಹಾವತಾರ.
ಮತ್ ಏನಿದ್ ನಿಮ್ ರೂಪ ಅಕ್ರಾಳ ವಿಕ್ರಾಳ ಚೆನ್ನಾಗಿ ಹೋಗೋತ್ತಾನೆ, ಅದೇನು ಉಗುರು ಬಿಟ್ಟಿದ್ದೀರಿ, ಅದೇನು ಒಂದ್ ಗದಾನೋ ಚಕ್ರನ ತಗೊಂಡ್ ಹೋಗ್ಬೇಕಲ್ಲ, ಇದ್ಯಾಕೆ ಹೀಗೆ ಮುಖ ನೋಡಿದ್ರೆ ಸಿಂಹ ಮೈಯೆಲ್ಲ ನರ, ಹಿಂಗ್ಯಾಕೆ ಅಂತ ಹೇಳಿ ದೇವ್ರೇನ್ ಹೇಳ್ತಾನೆ ಗೊತ್ತಾ, ನನ್ನ ಭಕ್ತ ಇದ್ದಾನಲ್ಲ ಪ್ರಹ್ಲಾದರಾಜ, ನನ್ನನ್ನು ಯಾವಾಗ್ಲೂ ಹಿಂಗೆ ಉಪಾಸನೆ ಮಾಡ್ತಾನೆ. ನನ್ನ ಭಕ್ತ ಹೆಂಗ್ ಉಪಾಸನೆ ಮಾಡ್ತಾನೋ ಹಂಗ ನಾನ್ ರೆಡಿ ಆಗ್ತೀನಿ. ಇದು ಕೇವಲ ಪ್ರಹ್ಲಾದರಾಜನಿಗೆ ಹೇಳಿದ ಮಾತಲ್ಲ, ಎಲ್ಲಾ ಏಕಾಂತ ಭಕ್ತರಿಗೆ ದೇವರು ಕೊಟ್ಟ ಒಂದು ಅದ್ಭುತ ಸಂದೇಶ. ಸ್ವಾಮಿಗಳು ಉಡುಪಿಯಲ್ಲಿ ಸುಧಾಮಂಗಲದಲ್ಲಿ ಮಾತು ಹೇಳಿದ್ರು. ಸಾಮಾನ್ಯವಾಗಿ ಬಲಗೈಯಲ್ಲಿ ಚಕ್ರ, ಎಡಗೈಯಲ್ಲಿ ಶಂಖ. ನಮ್ ಕಲ್ಪನೆ ಹೀಗಿದೆ ದೇವರು. ಹಾಗೆ ಬಲಗೈಯಲ್ಲಿ ಪದ್ಮ, ಎಡಗೈಯಲ್ಲಿ ಗದ ದೇವರು. ಒಂದು ಕಡೆಗೆ ಅಭಯ ಹಸ್ತ, ಹೀಗೆ ನಾವು ನೋಡಿರ್ತೀವಿ. ಅಂತ ಸಾಮಾನ್ಯ 4 ಕೈ ಇಟ್ಟುಕೊಳ್ರಿ. ನಮ್ ತಲೆಯಲ್ಲಿ ಏನ್ ಬರುತ್ತೆ, ಹೀಗೆ ಮೇಲೆ ಶಂಖ ಚಕ್ರ, ಒಂದ್ ಕಡೆ ಪದ್ಮ, ಒಂದ್ ಕಡೆ ಹಿಂಗದ ಹಿಡ್ಕೊಂಡು ನಿಂತಿರ್ತಾರೆ. ಅಕಸ್ಮಾತ್ ನಾವು ಉಪಾಸನೆ ಮಾಡಬೇಕಾದ್ರೆ ಬಲಗೈಯಲ್ಲಿ ಶಂಖ, ಎಡಗೈಯಲ್ಲಿ ಚಕ್ರ ಅಂತ ಉಪಾಸನೆ ಮಾಡಿದರೆ ಉಲ್ಟಾ. ನಾವು ಯೋಗ್ಯರಾಗಿದ್ರೆ, ನಮ್ಮ ಉಪಾಸನೆ ಗಟ್ಟಿಯಾಗಿದ್ರೆ, ದೇವರು ಪ್ರಕಟನಾಗುವಾಗ ಬಲಗೈಯಲ್ಲಿ ಶಂಖ ಹಿಡ್ಕೊಂಡಿರ್ತಾನಂತ ಎಡಗೈಯಲ್ಲಿ ಚಕ್ರ ಅಂದ್ರೆ ಎಷ್ಟು ಭಕ್ತರ ವಶ ದೇವರು. ಭಕ್ತೈಕ ವಶ ಪ್ರಭು, ಭಕ್ತರ ವಶ ದೇವರು. ಮತ್ತು ಅಂಬರೀಷ ಮಹಾರಾಜನ ಪ್ರಸಂಗದಲ್ಲಿ ಎಂಥ ದುರ್ವಾಸರು, ಸಾಕ್ಷಾತ್ ಭಗವಂತನಿಗೆ ಮೊಮ್ಮಗ, ರುದ್ರದೇವರೇ ದುರ್ವಾಸರು. ಒಂದು ಕಡೆಗೆ ಮೊಮ್ಮಗ, ಇನ್ನೊಂದು ಕಡೆಗೆ ಭಗವಂತನ ತಮ್ಮ, ದತ್ತಾತ್ರೇಯ ರೂಪಿಯಾದ ಭಗವಂತನ ತಮ್ಮ ದುರ್ವಾಸರು. ದುರ್ವಾಸರು ಚಕ್ರ ಬೆನ್ನು ಹತ್ತಿದೆ, ಅಂಬರೀಷ ಮಹಾರಾಜನಿಗೆ ಮಾಡಿದ ಅಪಮಾನಕ್ಕೆ ಸತ್ಯಲೋಕಕ್ಕೆ ಹೋದ್ರು, ಕೈಲಾಸಕ್ಕೆ ಹೋದ್ರು, ಎಲ್ಲೂ ನಿಲ್ಲಿಸ್ಲಿಕ್ಕಾಗ್ಲಿಲ್ಲ, ವೈಕುಂಠಕ್ಕೆ ಹೋಗ್ಬೇಕಂದ್ರೆ ದೇವರದೇ ಚಕ್ರ ಅದು. ದೇವರ ಹತ್ರ ಹೋದ್ರೆ ದೇವರ ಅಂದ್ಬಿಟ್ಟ, ಹಂ ಭಕ್ತ ಪರಾಧೀನ, ನನ್ನಿಂದ ಈ ಚಕ್ರ ನಿಲ್ಲಿಸ್ಲಿಕ್ಕೆ ಅಲ್ಲ, ನೀನೇ ಅಲ್ಲ, ಇದು ನಿಂದೇ ಅಲ್ಲ ಚಕ್ರ, ಮ್ಯಾನುಫ್ಯಾಕ್ಚರ್ ಆಗಿದೆ ನಿನ್ ಕೈಯಿಂದ, ನೀನೇ ನಿಲ್ಲಿಸದೇ ಇದ್ರೆ ಎಲ್ಲಿ ಹೋಗ್ಲಿ, ಹೋಗ್ ನನ್ ಭಕ್ತನ ಹತ್ರ, ಅವನೇ ನಿಲ್ಲಿಸ್ಬೇಕು. ದೇವರು ಇಷ್ಟು ಭಕ್ತರ ವಶವಾಗಿರ್ತಾರೆ. ಹೀಗಾಗಿ ಭಗವಂತನನ್ನ ಒಲಿಸಿಕೊಳ್ಬೇಕು. ಸುಲಭನೋ ಹರಿ ತನ್ನವರ ನರಗಳಿಗೆ ಬಿಟ್ಟಗಲನು, ಪ್ರಮಾದವನ್ನೊಲಿಸದೆ ಬಳಲುವರು ಪಾಮರರು ಭವದೊಳಗೆ. ಸುಲಭನೋ ಹರಿ, ಬಹಳ ಸುಲಭ ದೇವ್ರನ್ನ ಒಲಿಸಿಕೊಳ್ಳೋದು, ಕಷ್ಟಪಡ್ತಾರೆ. ಸುಲಭ ನೋ ಹರಿ, ಸುಲಭ ನೋ ಹರಿ, ಬಟ್ ಸುಲಭ ನೋ ಹರಿ, ಎರಡು ಹೌದು. ಭಕ್ತಿ ಇದ್ರೆ ಸುಲಭ ನೋ ಹರಿ, ಭಕ್ತಿ ಇಲ್ಲ ಅಂದ್ರೆ ಸುಲಭ ನೋ ಹರಿ. ಸುಲಭ ಅಲ್ಲ ದೇವರನ್ನು ಒಲಿಸಿಕೊಳ್ಳೋದು, ಭಕ್ತಿ ಇಲ್ಲ. ಆದ್ದರಿಂದಾಗಿ ಆ ದೇವರನ್ನ ವಸುದೇವ ಅಂತಾನೆ, ಪುಟ್ಟ ಮಗುವಾಗುವುದು. ಯಾಕಾಗ್ಲಿ, ಏನು ಕ್ವಶನ್ ಕೇಳಿಲ್ಲ. ಇಷ್ಟೋತ್ತನ ಶಂಖ ಚಕ್ರ ಗದಾ ಪದ್ಮ ಎಲ್ಲಾ ಹಿಡ್ಕೊಂಡು ನಿಂತ ದೇವರು ಟಕ್ಕನ್ ಪುಟ್ಟ ಮಗು ಆಗುದು, ಪುಟ್ಟ ಮಗು ಆಗ್ಬಿಟ್ಟ. ಹೇಗಿದೆ? ಅದಕ್ಕೆ ಅನೇಕ ಸಾರಿ ಮಾತಾಡ್ತಾರೆ, ನಮ್ಮ ಮಕ್ಕಳಿಗೆ ಯಾವಾಗೋ ಆರಾಧನೆಗೋ ಇದಕ್ಕೋ ಮಠಕ್ಕೆ ಕರ್ಕೊಂಡು ಹೋಗ್ಬೇಕು. ದಿನ ಹರಿದಿದ್ ಜೀನ್ಸ್ ಪ್ಯಾಂಟ್ ಹಾಕೋತಾರೆ. ಮೊದಲೆಲ್ಲ ಹರಿದದ್ದು ಹಾಕೊಂಡ್ರೆ ಬಡವರು ಅಂತಿದ್ರು, ಈಗೆಲ್ಲ ಎಷ್ಟು ಹರಿದಿದ್ದು ಹಾಕೋತಾರೋ ಅಷ್ಟು ಶ್ರೀಮಂತರು ಅಂತ ಆಗಿದೆ. ಈ ಮೊಣಕಾಲ ಹತ್ರ ಹರಿದಿರುತ್ತೆ, ತೊಡೆ ಹತ್ರ ಹರಿದಿರ್ತದೆ ಅಂತ ಹಾಕೋತಾರೆ. ಅದಕ್ಕೆ ತುಂಬಾ ಬೆಲೆ ಅಂತ. ಎಷ್ಟೆಷ್ಟು ಹರಿದಿರುತ್ತೋ ಅಷ್ಟಷ್ಟು ಆ ಪ್ಯಾಂಟಿಗೆ ಬೆಲೆ ಜಾಸ್ತಿ ಅಂತ. ವಿಚಿತ್ರ ಆಗಿದೆ ಈ ಜಗತ್, ಬಹುಚಿತ್ರ ಜಗತ್ ಬಹುದಾಕಾರ. ಯಾವತ್ತೋ ಒಂದಿನ ಮಠಕ್ಕೆ ಬರಬೇಕು, ಇವತ್ತೊಂದಿನ ಮಡಿ ಉಟ್ಕೊಂಡು ಬಾರು ಅಂದ್ರೆ ನಾನು ನೋಡಲ್ಲ ಮಡಿ. ಹೊಸ ಮಡಿ ತಕ್ಕೊಡ್ತೀನಿ ಉಟ್ಕೊಳ್ಳೋ, ಅಯ್ಯೋ ನಂಗೆ ಅದೆಲ್ಲ ಆಗಲ್ಲಪ್ಪ, ನಾನು ಪ್ಯಾಂಟ್ ಹಾಕೊಂಡೇ ಬರ್ಬೇಕು. ಇನ್ನು ಪ್ಯಾಂಟು ಅಲ್ಲಿ ಇನ್ನೊಂದು 3/4 ಏನೋ ಒಂದು ಬಂದಿದೆ, ಎಷ್ಟೋ ಜನ ಅದನ್ನ ಹಾಕೊಂಡೇ ಬಂದಿರ್ತಾರ. ನಾವು ಹುಟ್ಟಿಸಿದ ಮಕ್ಕಳು, ನಾನು ಕೊಡ್ಸಿದ ಬಟ್ಟೆ, ಇವತ್ತೊಂದಿನ ನಾನು ಹೇಳಿದ್ದ ಹಾಕೊಳ್ಳೋ ಉಟ್ಕೊಳ್ಳೋ ಅಂದ್ರೆ ಆಗಲ್ಲ ಅಂತ. ಇಡೀ ಜಗತ್ತನ್ನ ಹುಟ್ಟಿಸಿದ ಪರಮಾತ್ಮ, ನೀ ತಂದೆ ನಾ ಬಂದೆ, ನೀಯನ್ನ ತಂದೆ ನೀ ತಂದೆ, ಹರಿರೇವ ಜಗತ್ ಪಿತೃಮಾತ್ರ ಗತಿ. ಇಡೀ ಜಗತ್ತಿನ ಜನಕ ಜನನಿಯಾದ ಭಗವಂತ ತನ್ನ ಭಕ್ತ ಕೇಳಿದ್ರೆ ಹಾಗೆ ರೆಡಿ ಆಗ. ಶಿಶುರೂಪ ಧಾರಣೆ ಮಾಡು, ಧಾರಣೆ ಮಾಡಿ ಮಗುವಾಗಿ ಬಿಟ್ಟ. ಮಗು ಆದ ಮೇಲೆ ಆ ಭಗವಂತ ಅಸೂತ ತಂಕಾನು ತದಾಮ್ರಗಾಕ್ಷಿ ಪುರಾ ಪುರಾಣ ಕೃತಿಮ ಪ್ರಮೇಯಂ. ಏನ್ ವಿಚಿತ್ರ ನೋಡ್ರಿ, ಅಂತಹ ಮಗುವನ್ನು ಯಾರು ಹೇರ್ಲಿಕ್ಕೆ ಸಾಧ್ಯ ರೀ? ಈಗ ಶಂಖ ಚಕ್ರ ಪೀತಾಂಬರ ಎಲ್ಲ ಇತ್ತು, ಮರುಕ್ಷಣಕ್ಕೆ ಏನೂ ಇಲ್ಲ, ಬಟ್ಟೆನೂ ಇಲ್ಲ, ಪುಟ್ಟ ಮಗು. ಎಲ್ಲಿ ಹೋಯ್ತದಲ್ಲ? ಆ ಕ್ಷಣಕ್ಕೆ ಹೋಗ್ಬೇಕಲ್ಲ, ಎಲ್ಲಿ ಹೋಯ್ತು?
ತಾಯಿಯಿಂದ ಹೊಟ್ಟೆಯಿಂದ ಬರುವಾಗ ಎಲ್ಲಿಂದ ಬಂತು? ತಂದೆ ತಾಯಿಗಳ ಸಂಬಂಧದಿಂದ ಹುಟ್ಟೋ ಮಕ್ಕಳಿಗೆ ಕೈ ಕಾಲೇ ಬೆಳೆದಿರಲ್ಲ ಚೆನ್ನಾಗಿ. ಈಗಂತೂ ಕರ್ಕೊಂಡು ಹೋಗಿ ICU ಒಳಗೆ ಹಾಕ್ಬಿಟ್ಟಿರ್ತಾರ. ಒಂದೊಂದ್ ವಾರ ಆದ್ಮೇಲೆ ಮಗುನ್ ತೋರಿಸ್ತಾರ, ಆಮೇಲೆ ಒಂದ್ 15 ದಿನ ಆದ್ಮೇಲೆ ಮುಟ್ಟಿಸ್ತಾರ, 1 ತಿಂಗಳು ಆದ್ಮೇಲೆ ಮನೆಗೆ ಕರ್ಕೊಂಡು ಹೋಗ್ಬೇಕು. ಅಷ್ಟೊತ್ತಿಗೆ ಅವಕ್ ಮರ್ತಿ ಹೋಗಿರ್ತಾವ ನಾವ್ ಯಾರ ಮಕ್ಕಳು ಅಂತ. ಕೂಸಿಗೆ ನರ್ಸ್ಗಳೇ ಎತ್ತಾಡಿರ್ತಾರ, ಅಮ್ಮನ ಸ್ಪರ್ಶವೇ ಇರೋದಿಲ್ಲ. ತಂದೆ ತಾಯಿಗಳಿಂದ ಹುಟ್ಟಿದ ಮಕ್ಕಳಿಗೆ ಸರಿಯಾಗಿ ಅವಯವಗಳೇ ಇಲ್ಲ ಅಂದ್ರೆ ಪೀತಾಂಬರ, ಶಂಖ, ಚಕ್ರ, ಕೇಯೂರ, ಮಕರ ಕುಂಡಲ ಎಲ್ಲ ಎಲ್ಲಿಂದ ಬರ್ಬೇಕು? ಹೇಗೆ ದೇವರ ತರಿಗೆ ಜನ್ಮ ಇಲ್ಲ ಅನ್ನುವುದನ್ನ ಹೀಗೆ ತಾನು ತೋರಿಸಿಕೊಡ್ತಾನೆ. ಹಾಗಾದ್ರೆ ಆ ಶಂಖ ಚಕ್ರಗಳು ಎಲ್ಲಿಂದ ಬಂದವು? ಇದೀಹ ಜಾತೋ ವಸುದೇವ ವೀರ್ಯಾತ್, ವಸುದೇವನ ವೀರ್ಯದಿಂದ ಹುಟ್ಟಿದ್ರೆ ತದಾ ಕೃತಸ್ಥಸ್ಯ ವಿಭೂಷಣಾನಿ, ಹಾಗಾರ ಆಭರಣಗಳೆಲ್ಲ ಏನು ವಸುದೇವನ ವೀರ್ಯದಿಂದ ಹುಟ್ಲಿಕ್ಕೆ ಸಾಧ್ಯವೇನು? ಇಲ್ಲ. ಪರಾಂಬರಂ ಕೌಸ್ತುಕರತ್ನ ಮುದ್ಯತ್ ಸುದರ್ಶನಂ ಶಂಖ ಗದಾದಿ ಜಾತಂ. ಹೀಗಾಗಿ ಇವೆಲ್ಲವೂ ಎಲ್ಲಿಂದ ಬಂದುವು ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಹೀಗಾಗಿ ಶ್ರೀಕೃಷ್ಣನದ್ದು ಕೇವಲ ಪ್ರಾದುರ್ಭಾವ. ರಾಜರಂತಾರೆ, ಅಹೋ ಪಿಶಾಚ ಅಪಿ ದೇಹಗೇಹೆ ದೇಹಿ ದೇಹೆ ಗತಾಗತಂ ಶಕ್ತಿಯುತ ಲಭಂತೆ ಅನಂತ ಶಕ್ತಿ ಪರಮಸ್ಯ ನ ಸ್ಯಾತ್ ಕುತೋ ಬಹಿರ್ನಿರ್ಗಮ ಇವ ತರ್ಹಿ. ಪಿಶಾಚಿಗಳಿಗೆ ನಮ್ಮ ದೇಹದ ಒಳಗೆ ಹೊರಗೆ ಹೋಗುವ ಶಕ್ತಿ ಇದೆ. ಪಿಶಾಚಿಗಳಿಲ್ಲ ಅಂತ ತಿಳ್ಕೊಬೇಡ್ರಿ, ಇವೆ. ಪಿಶಾಚಿಗಳಿಗೆ ಆ ಶಕ್ತಿ ಇವೆ ಅಂತ. ಯಾರ ದೇಹದಲ್ಲಿ ಬೇಕಾದ್ರೆ ಹೋಗ್ತವೆ, ಯಾರ ದೇಹದಿಂದ ಬೇಕಾದ್ರೆ ಹೊರಗೆ ಬರ್ತಾವೆ. ಪಿಶಾಚಿಗಳಿಗೆ ಈ ಶಕ್ತಿ ಇರಬೇಕಾದ್ರೆ ಅನಂತ ಶಕ್ತಿ ಪರಮಸ್ಯ ತಸ್ಯ, ಅನಂತ ಶಕ್ತಿ ಉಳ್ಳಂತಹ ಭಗವಂತನಿಗೆ ಒಳಗ್ ಹೋಗೋದು ಹೊರಗೆ ಬರೋದು ಏನ ಅಸಾಧ್ಯ ಏನು? ನೋಡ್ರಿ, ತಾಯಿ ಗರ್ಭದಲ್ಲಿ ಹೋಗುವಾಗೆ ದೇವರು ಶಂಖ ಚಕ್ರ ಎಲ್ಲ ಇಟ್ಟುಕೊಂಡೇ ಹೋಗಿದ್ದ. ಹೊರಗೆ ಬರುವಾಗ ಅದ್ರ ಸಮೇತನೇ ಬಂದ. ಹೀಗಾಗಿ ಕುತೋ ಬಹಿರ್ನಿರ್ಗಮ ಏವ ತರ್ಹಿ. ಒಂದು ವಾದರಾಜರಂತಾರೆ, ವ್ಯಾಖ್ಯಾನದಲ್ಲಿ ಒಂದು ಮಾತಂತಾರೆ, ಛಂದೋಗ್ಯ ಭಾಷ್ಯದಲ್ಲಿ, ದುರ್ಘಟ ಶಕ್ತಿರಪಿ ಪಿಶಾಚಾನಾಂ ಹಿ ದೃಶ್ಯತೆ. ಪಿಶಾಚಿಗಳಿಗೆ ದುರ್ಘಟವಾದ ಶಕ್ತಿ ಇದೆ, ನಮಗಿಂತ ಒಂದು ವಿಚಿತ್ರ ಶಕ್ತಿ ಪಿಶಾಚಿಗಳಿಗೆ. ಜೀವಾನಾಂ ಕಿಮು ಕಿಮ್ಮೇವ ದೇವಾನಾಂ ಕಿಮು ಕಿಮ್ಮೇವ ಪರಮಸ್ಯ ಹರೇ ಪ್ರಭು. ದೇವತೆಗಳಿಗಿರೋದಿಲ್ಲ, ದೇವತೆಗಳಿಗೆ ಇದೆ ಅಂದ್ಮೇಲೆ ದೇವತೆಗಳಿಗೆ ಒಡೆಯನಾದ ಪರಮಾತ್ಮನಿಗಿರೋದಿಲ್ಲ ಆ ಶಕ್ತಿ, ಇದ್ದೇ ಇರೋದು. ಹೀಗಾಗಿ ಯದಾ ನೃಸಿಂಹ ಕೃತಿರಾವಿರಾಸೀತ್ ಪದಾಹತ ಸ್ತಂಭ ವರಾದ್ಭಿ ಪೂರ್ವಂ ತದಾನು ಕಾಸ್ತ್ರೀ ಸುಷುವೆ ಮುಕುಂದಂ ಸಕಸ್ಯ ವೀರ್ಯಾದ ಜನಿಷ್ಠಕಾಯ. ಹಿಂದೆ ನರಸಿಂಹದೇವರಾಗಿ ದೇವರು ಅವತಾರ ಮಾಡಿದಾಗ ಹೆಂಗೆ ಅವತಾರ ಮಾಡಿದ್ದು? ಪದಾಹತ ಸ್ತಂಭ ವರಾಧಿ ಪೂರ್ವಂ, ಹಿರಣ್ಯಕಶಿಪು ಕಾಲಿನಿಂದ ಒದ್ನಂತ ಕಂಬಕ್ಕೆ. ಆ ಒದ್ದಾಗ ನರಸಿಂಹ ರೂಪ ಪ್ರಕಟ ಆಯ್ತಲ್ಲ, ಆ ನರಸಿಂಹದೇವರನ್ನ ಯಾವ ಹೆಣ್ಣು ಮಗಳು ಹೆತ್ತಳು? ತದಾನು ಕಾ ಸ್ತ್ರೀ ಸುಷುವೆ, ಯಾವ ಹೆಣ್ಣು ಮಗಳು ಹೆತ್ತಿದ್ದಾಳೆ ಆ ನರಸಿಂಹದೇವರನ್ನ? ಕಂಬದಿಂದ ಬಂದ. ಅನೇಕ ಸಾರಿ ಈ ಮಾತು ಹೇಳ್ತಾ ಇರ್ತೀವಿ. ನಮ್ಮ ಮಠದಲ್ಲಿ ಹಾಲಲ್ಲಿ ನಾಲ್ಕು ಕಂಬ ಇವೆ. ಯಾರ ಪ್ರವಚನ ಕೇಳಲಿ ಬಿಡ್ಲಿ, ನರಸಿಂಹದೇವ್ರ ಅಪ್ಪ ಅಮ್ಮ ಕೂತ್ಕೊಂಡು ನಮ್ಮ ಪ್ರವಚನ ಕೇಳ್ತಾರೆ. ಯಾರು ನರಸಿಂಹದೇವ್ರ ಅಪ್ಪ ಅಮ್ಮ? ಕಂಬಗಳು ಅವಂತೂ ಇರ್ತಾವೆ. ಹೀಗಾಗಿ ತದಾನುಕಾ ಸ್ತ್ರೀ ಸುಷುವೆ ಮುಕುಂದಂ, ಆ ದೇವರನ್ನ ಪ್ರಸವಿಸಿದ ತಾಯಿ ಹೆಣ್ಣು ಯಾರಲ್ಲಿ? ಯಾರು ಇಲ್ಲ. ಯಾವನ ವೀರ್ಯದಿಂದ ಕಂಬದಲ್ಲಿ ಆ ಮಗು ಬಂತು ನರಸಿಂಹದೇವ್? ಯಾರು ಇಲ್ಲಲ್ಲ. ಹಾಗಾಗಿ ಭಗವಂತನಿಗೆ ಜನ್ಮ ಅನ್ನೋದಿಲ್ಲ. ಇದು ಯಾಕಿಷ್ಟು ವಿಸ್ತಾರವಾಗಿ ವಾದರಾಜರು ಹೇಳ್ತಾ ಇದ್ದಾರೆ? ದೇವರಿಗೆ ಜನ್ಮ ಇಲ್ಲ ಅಂತ ಉಪಾಸನೆ ಮಾಡಿದರೆ ನಮಗೆ ಜನ್ಮವನ್ನ ಭಗವಂತ ಕೊಡೋದಿಲ್ಲ. ಎಮ್ಮೆಂ ಯಥಾ ಯಥಾ ಉಪಾಸತೆ ತಥೈವ ಭವತಿ ಅಂತ ಮಾತು. ನಾವು ದೇವರನ್ನ ಹೆಂಗ್ ಉಪಾಸನೆ ಮಾಡ್ತೀವೋ ನಮಗೆ ದೇವರು ಹಾಗೆ ಅನುಗ್ರಹ ಮಾಡ್ತಾನೆ. ದೇವರಿಗೆ ಜನ್ಮ ಇಲ್ಲ ಅಂತ ಉಪಾಸನೆ ಮಾಡ್ಬೇಕು ಅಂದ್ರೆ ದೇವರು ನಮಗೆ ಜನ್ಮ ಕೊಡೋದಿಲ್ಲ. ದೇವರಿಗೆ ಗರ್ಭವಾಸ ಇಲ್ಲ ಅಂತ ಉಪಾಸನೆ ಮಾಡ್ಬೇಕು ಅಂದ್ರೆ ನಮಗೆ ಗರ್ಭವಾಸ ದುಃಖವನ್ನ ಭಗವಂತ ಕೊಡೋದಿಲ್ಲ. ಹೀಗಾಗಿ ಅಂತಹ ದೇವರು ತಿಳಿಸಿದಂತೆ, ಮತ್ತೆ ಇದರಲ್ಲಿದೆ, ಈಗ ಶ್ರೀರಂಗದಲ್ಲಿ ಇವತ್ತಿಗೂ ಆ ಪದ್ಧತಿ ಇದೆ, ಗರ್ಭವಾಸ ಮಾಡಬೇಕು ಅಂತ. ವಸ್ತುಸ್ಥಿತಿ 9 ವರ್ಷ ಇರ್ಬೇಕಂತ ಇಲ್ಲಿ ಶ್ರೀರಂಗದಲ್ಲಿ. ಬೇಡ 9 ತಿಂಗಳಾದ್ರೂ ಇರಬೇಕು ಅಂತ. ಈಗ ಅದು ಇನ್ನೂ ಸಂಕೋಚ ಮಾಡಿ 9 ದಿನಕ್ಕೆ ಬಂದಿದೆ. 9 ದಿನ ಶ್ರೀರಂಗದಲ್ಲಿ ಯಾರು ಇದ್ದು ನಿತ್ಯ ಕಾವೇರಿ ಸ್ನಾನ ಮಾಡಿ ಶ್ರೀರಂಗನ ದರ್ಶನ ಮಾಡ್ತಾರೆ. ಅದಕ್ಕೆ ಕೆಲವು ನಿಯಮಗಳಿವೆ. ಆ ಊರ್ ದಾಟ್ ಹೋಗ್ಬಾರ್ದು, ಹೀಗೆಲ್ಲ ಇನ್ನೂ ಅನೇಕ ನಿಯಮಗಳಿವೆ.
ಅವರಿಗೆ ಪುನಃ ಗರ್ಭವಾಸ ಇಲ್ಲ. ಅದಕ್ಕೆ ಹೆಸರೇ ಗರ್ಭವಾಸ ಅಂತ. ನಾನ್ ಬರೀ ಶ್ರೀರಂಗದಲ್ಲಿ ಮಾತ್ರ ಕೇಳಿದ್ದೆ. ಮೊನ್ನೆ ಕಾಶಿ ಮಹಾತ್ಮೆ ಓದ್ತಾ ಇದ್ದೆ. ಕಾಶಿ ಮಹಾತ್ಮೆಯನ್ನೇ ಓದುವಾಗ ಕಾಶಿಯಲ್ಲೂ ಹೀಗಿರ್ಬೇಕು ಅಂತಿದೆ. ಕಾಶಿಯಲ್ಲಿ 9 ದಿನ ಇದ್ದು ದಿನಾ ಗಂಗಾ ಸ್ನಾನ ಮಾಡಿ ಬಿಂದು ಮಾಧವನ ಮತ್ತು ವಿಶ್ವನಾಥನ ದರ್ಶನವನ್ನ ಮಾಡಿ ಮತ್ತೆ ಹೆಂಗಿರೋದು. ಕೆಲವರು ಗರ್ಭವಾಸದಲ್ಲಿರೋದು ಅಂದ್ರೆ ಏನ್ ಅನ್ಕೊಂಡಿದಾರೆ ಗೊತ್ತಾ? ಗರ್ಭದಲ್ಲಿದ್ದಂಗೆ ಅನ್ಕೊಂಡ್ಬಿಟ್ಟಿರ್ತಾರ. ಬೆಳಿಗ್ಗೆ ಸ್ನಾನ ಮಾಡಿ ಟಿಫನ್ ತಿಂದು ಮಲ್ಕೊಂಡ್ಬಿಡೋದು. ಗರ್ಭದಲ್ಲಿ ಏನ್ ಕೆಲ್ಸ? ಹೊತ್ಕೊಂಡು ಮಲಗಿದ್ದು. ಗರ್ಭವಾಸ ಅಂದ್ರೆ 9 ದಿನ ಚೆನ್ನಾಗಿ ನಿದ್ದೆ ಮಾಡಿ ಎದ್ದು ಬರೋದು ಅಲ್ಲೇ ಅಲ್ಲ. ನಿದ್ದೆ ಬಿಟ್ಟು ಭಗವಂತನ ಮಹಿಮೆಗಳನ್ನ ವಿಶೇಷವಾಗಿ ಶ್ರವಣ ಮಾಡುವುದನ್ನೇ ಗರ್ಭವಾಸ ಅಂತ ಕರೀತಾರೆ. ಕಾಶಿಯಲ್ಲೂ ಮಾಡಬೇಕು, ಶ್ರೀರಂಗದಲ್ಲಿಯೂ ಮಾಡಬೇಕು. ಎರಡೂ ಕಡೆ ನದಿ ಪ್ರಾಂತ, ಎರಡೂ ಕಡೆ ಭಗವಂತನ ವಿಶಿಷ್ಟವಾದ ಸನ್ನಿಧಾನ ಕ್ಷೇತ್ರ ಇದೆ. ಹೀಗಾಗಿ ಆ ದೇವರು ತಿಳಿಸಿದಂತೆ ದುರ್ಗಾದೇವಿ ನಂದನ ಪಟ್ಟಮಹಿಷಿಯಾದ ಯಶೋಧಾದೇವಿಯಲ್ಲಿ ಅವತಾರ ಮಾಡಿತ್ತು. ಇಲ್ಲಿ ದೇವರ ಅಷ್ಟಮಿ ಅವತಾರ ಮಾಡಿದ್ದಾನೆ. ದೇವರ ಅವತಾರ ಮಾಡಿ ಕೆಲವೇ ಕ್ಷಣಕ್ಕೆ ನವಮಿ ಸ್ಟಾರ್ಟ್ ಆಗೋಯ್ತು ನೋಡ್ರಿ. ದುರ್ಗಾದೇವಿ ಅವತಾರ ಮಾಡಿದ್ದಾಳೆ, ಯಶೋಧಾದೇವಿ ಅವತಾರ ಮಾಡಿದ್ದಾಳೆ. ಅವಳಿಗೆ ಮುಂದೆ ಹುಟ್ಟುವ ಕೃಷ್ಣ ಮತ್ತೆ ಯಾವ ಮೂಲಭೂತ ನನ್ನ ಮಗ ಅಂತ ಯಾರು ಮಾತಾಡ್ತಾರ ಕೃಷ್ಣನ್ನ ಭ್ರಮೆ ಉಂಟು ಮಾಡೋಳೆ ದುರ್ಗಾದೇವಿ. ನಮ್ಗೆಲ್ಲ ಅಜ್ಞಾನವನ್ನ ಕೊಡೋಳು, ಅಜ್ಞಾನವನ್ನ ಕಳಿಯುವವಳು ದುರ್ಗಾದೇವಿ. ಎರಡಕ್ಕೂ ಅವಳೆ. ಗಣೇಶ ವಿಘ್ನ ನಾಯಕ ಅಂದ್ರೇನು? ಅವನು ವಿಘ್ನ ಕೊಡ್ಲಿಕ್ಕೂ ನಾಯಕ, ವಿಘ್ನ ಕಳಿಲಿಕ್ಕೂ ನಾಯಕ. ಅವನ ಪೂಜೆ ಯಾರು ಆರಂಭದಲ್ಲಿ ಮಾಡ್ತಾರೆ ಅವರ ವಿಘ್ನ ಪರಿಹಾರ ಮಾಡ್ತಾರೆ. ಯಾರು ಅವನ ಪೂಜೆ ಆರಂಭದಲ್ಲಿ ಮಾಡಲ್ಲ ಅವರಿಗೆ ವಿಘ್ನ ಕೊಡ್ತಾರೆ. ಆದ್ದರಿಂದಾಗಿ ಈ ದುರ್ಗಾದೇವಿ ತಮೋಭಿಮಾನಿನಿ. ಆಕೆ ಕೃಷ್ಣನಿಗಿಂತ ಮೊದಲೇ ತಾನು ಅವತಾರ ಮಾಡಿದ್ಲು ಅಂತ. ಯಾಕೆ ಅಂದ್ರೆ ಮುಂದಿವರೆಲ್ಲ ಮಾತಾಡ್ತಾರಲ್ಲ ಭ್ರಮದಿಂದ, ನನ್ ಮಗ ಕೃಷ್ಣ ಅಂತ ಅನೇಕ ಕಡೆಗೆ ಯಶೋದೆ ಸಂಭ್ರಮಿಸ್ತಾಳ, ನನ್ ಮಗ ಅಂತ. ಅದಲ್ಲ ಅಂತ ತೋರಿಸ್ಬೇಕಾಗಿ, ಹೀಗೆ ಯದಿ ಇಹ ವಾಸೋ ಮಮತರ್ಹಿ ಕಂಸಃ ಸುಹೃದ್ವದ ಕ್ಲೇಶ ವಿದೂರೈವ. ನಾನು ದೇವ್ರು ಯೋಚನೆ ಮಾಡಿದ್ನಂತ ಅವತಾರ ಮಾಡ್ತಾರೆ. ಯೋಚನೆ ಮಾಡೋದನ್ನ ದೇವ್ರು ಯೋಚನೆ ಮಾಡೋದಿಲ್ಲ. ಪ್ರಾಸಂಗಿಕವಾಗಿ ನಾನ್ ಇಲ್ಲೇ ಇದ್ದು ಬಿಟ್ರೆ, ಅಂದ್ರೆ ಈ ಜೈಲೊಳಗೆ ಇದ್ದು ಬಿಟ್ರೆ ಕಂಸನ ಬಂಧುಗಳೆಲ್ಲ ಅವರು ಉಳ್ಕೊಂಡ್ಬಿಡ್ತಾರೆ, ಕಂಸ ಮಾತ್ರ ಸತ್ತು ಹೋಗ್ತಾನೆ. ಹಂಗಾಗ್ಬಾರ್ದು. ಕಂಸನ ಬಂಧುಗಳು ಅಂದ್ರೆ ರಾಕ್ಷಸರು, ದೈತ್ಯರು. ಆ ದೈತ್ಯರೆಲ್ಲ ನಾಶ ಆಗ್ಬೇಕಾಗಿದೆ. ಅದಕ್ಕಾಗಿ ದೇವರು ತಾನಲ್ಲಿರಬಾರ್ದು ಅಂತ ನಿರ್ಧಾರ ಮಾಡಿ ತಥೋ ರಜಂ ಪ್ರತ್ಯಗಮತ್ಸ ಧೀಮಾನ್, ನಂದಗೋಕುಲಕ್ಕೆ ದೇವರು ಹೋದ. ಎಷ್ಟು ಚೆನ್ನಾಗಿ ವಾದರಾಜರ ಒಂದು ವರ್ಣನೆ ಮಾಡ್ತಾರೆ ಇಲ್ಲಿ ಅಂದ್ರೆ, ವಾದರಾಜರಂತಾರೆ ಯಾಕೆ ಹೋದದು? ಅವತಾರ ಆಯ್ತು. ಆದದ್ದು ಯಾವಾಗ? ಮಧ್ಯರಾತ್ರಿ ಕೃಷ್ಣ ಅವತಾರ ಮಾಡಿ. ದೇವರ ಅವತಾರ ಮಾಡೋ ಕಾಲಕ್ಕೆ ಆಕ್ಚುಲಿ ಟೈಟ್ ಸೆಕ್ಯೂರಿಟಿ. ಎಲ್ಲಾ ಸೈನಿಕರಿಗೆ ದುರ್ಗಾದೇವಿಯ ಮಾಯಾದಿಂದ ನಿದ್ದೆ, ಮೂರ್ಛೆ ಹೋಗಿದೆ. ಕಂಸನಿಗೂ. ಕಂಸ ಚೆನ್ನಾಗಿ ನಿದ್ದೆ ಮಾಡಿ ತುಂಬಾ ದಿನಗಳಾಗೋಗಿತ್ತು, ವರ್ಷಗಳೇ ಆಗೋಗಿತ್ತು. ಯಾಕೆಂದ್ರೆ ಯಾವತ್ ಆಕಾಶವಾಣಿ ಆಯ್ತು ನೋಡ್ರಿ, ಅಸ್ಯಾಸ್ತ್ವಾಂ ಅಷ್ಟಮೋ ಗರ್ಭ, ನೀನು ಇವಳಲ್ಲಿ ಹುಟ್ಟೋ 8ನೇ ಮಗುವಿನಿಂದ ಸಾಯ್ತಿ ಅಂತ ಗೊತ್ತಾಯ್ತಲ್ಲ, ಅವತ್ತೇ ಅವನಿಗೆ ನಿದ್ದೆ ಹೊರಟೋದು. ಚಿಂತೆ ಇದ್ರೆ ನಿದ್ದೆ ಇಲ್ಲ. ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ಅಂತ ಕನ್ನಡದಲ್ಲಿ ಒಂದು ಮಾತು. ಯಾರಿಗ್ ಚಿಂತೆ ಇರಲ್ಲ ಅವ್ರಿಗೆ ಹಿಂಗೆ AC ಬೇಕು, ಫ್ಯಾನ್ ಬೇಕು, ಡಾರ್ಕ್ ಆಗಿರ್ಬೇಕು, ತಲೆದಿಂಬಿರ್ಬೇಕು, ಏನೂ ಇಲ್ಲ. ನೀವು ನೋಡ್ರಿ, ಫುಟ್ಪಾತ್ ಮೇಲೆ ಮಲಗಿರ್ತಾರೆ, ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿರ್ತಾರೆ, ರೈಲ್ವೆ ಸ್ಟೇಷನ್ ಅಲ್ಲಿ ಮಲಗಿರ್ತಾರೆ, ಆರಾಮಾಗಿ. ಯಾರಿಗ್ ಚಿಂತೆ ಇಲ್ಲ ಅವ್ರಿಗೆ ನಿದ್ದೆಗೆ ಇನ್ನೊಂದು ವಸ್ತುವಿನ ಅಪೇಕ್ಷೆ ಇಲ್ಲ. ಯಾರಿಗ್ ಚಿಂತೆ ಇದೆ ಅವರಿಗೆ ಇದೆಲ್ಲ ಇದೆ. ಕೆಲವರಿಗಿದೆ ತಲೆದಿಂಬಿದ್ರೆ ನಿದ್ದೆ ಬರುತ್ತೆ, ತಲೆದಿಂಬಿಲ್ಲ ಅಂದ್ರೆ ನಿದ್ದೆ ಬರಲ್ಲ. ಕಷ್ಟಪಡ್ತಾರೆ, ಎಷ್ಟು ಕಷ್ಟಪಡ್ತಾರೆ. ಟ್ರೈನಲ್ಲೆಲ್ಲ ನೀವು ನೋಡ್ರಿ ಊತಾ ಕೂತಿರ್ತಾರ. ಅದನ್ನ ಅದ್ಯಾವುದೋ ಗಾಳಿದು ತಲೆದಿಂಬು, ಅದು ಎಲ್ಲೋ ತೂತಾ ಬಿಟ್ಟಿರುತ್ತೆ. ಇವನು ಊತಾನು ಸ್ಟೇಷನ್ನೇ ಬಂದು ಬಿಡುತ್ತೆ. ಆ ತಲೆದಿಂಬಳ ಗಾಳಿನೇ ಇಲ್ಲ. ಭಾಗವತ ಇದನ್ನ ನಿಷೇಧ ಮಾಡುತ್ತೆ. ಪ್ರಾಕೃತಿಕವಾಗಿ ಏನ್ ಸಿಗತ್ತೋ ಅದರಿಂದ ಬದುಕ್ತೀವಿ. ದೇವರು ಬಹೌಸ ಸಿದ್ಧೇ ಉಪಬರ್ಹಣೆ ಕಿಂ ಅಂತ ಭಾಗವತ. ನ್ಯಾಚುರಲ್ ತಲೆದಿಂಬು ನಮ್ಗೆ ಕೊಟ್ಟಿದ್ದಾನಂತ ದೇವರು.
ನಾವ್ ಎಲ್ ಬೇಕಲ್ಲಿ ಕ್ಯಾರಿ ಮಾಡ್ಬೋದು, ಮಾಡ್ಲೇಬೇಕು. ಆದ್ರೆ ನಮಗ್ ಭಾರ ಆಗಲ್ಲ. ಯಾವುದು ಅಂದ್ರೆ ಇದು, ಇಲ್ಲಿ ಕೈ ಇಟ್ಕೊಂಡ್ ಮಲ್ಕೊಳ್ರಿ, ಇದೇ ತಲೆ ತಿಂಬು. ದಾರಿ ಭೂಮಿ ಇದೆ, ಹಾಸಿಗೆ ಚಿಂತೆ ಬೇಡ. ತೋಳಿದೆ, ತಲೆದಿಂಬಿನ ಚಿಂತೆ ಬೇಡ. ಕಿರಾಣಿ ಕಿಂಪತಿನ ಸಂತೆ, ದಾರಿಯಲ್ಲಿ ಹರಿದ ಬಟ್ಟೆಗಳಿಲ್ಲ, ಬಟ್ಟೆಗೆ ಯಾಕೆ ಕಷ್ಟಪಡುತ್ತೆ? ಗಿಡಗಳೆಲ್ಲ ಹಣ್ಣು ಬಿಡೋದಿಲ್ಲ, ನದಿ ನೀರ್ ಹರಿಸೋದಿಲ್ಲ, ಇವತ್ತು ಯಾವ ಆಗೋದೇ ಇಲ್ಲ. ಭಾಗವತ ಹೀಗೆ ಅಂದ್ರೆ ಎಷ್ಟು ನ್ಯಾಚುರಲ್ ಆಗಿ ಬದುಕ್ಲಿಕ್ಕೆ ಸಾಧ್ಯ ಹಂಗ್ ಬದುಕ್ಬೇಕಂತ. ನಮ್ದು ಎಷ್ಟು ಆರ್ಟಿಫಿಷಿಯಲ್ ಆಗಿದೆ ಅಂದ್ರೆ ಇವತ್ತು ಒಂದು ಕರೆಂಟ್ ಹೋಗ್ಬಿಟ್ರೆ ಕೃಷ್ಣಾರ್ಪಣ. ನಮ್ಮ ಮನೆಯಲ್ಲಿ ಮೋಟರ್ ಆನ್ ಆಗಲ್ಲ, ನೀರಿಲ್ಲ. ಇಂಡಕ್ಷನ್ ಎಲ್ಲಾರ ಮನೆಯಲ್ಲಿ ಕರೆಂಟ್ ಇಲ್ಲ, ಇಂಡಕ್ಷನ್ ಆನ್ ಆಗಲ್ಲ, ಗೀಸರ್ ಆನ್ ಆಗಲ್ಲ, ಮೊಬೈಲ್ ಚಾರ್ಜ್ ಆಗಲ್ಲ. ಅಲ್ಲಿ ಮೊನ್ನೆ ನಮ್ ಚೆನ್ನೈಯಲ್ಲಿ ಆಯ್ತಲ್ಲ, ಒಂದ್ 6 ತಿಂಗಳ ಕೆಳಗೆ ಫ್ಲಡ್ ಆಯ್ತಲ್ಲ. ಸ್ವಲ್ಪ ನನ್ಗೆ ಯಾರೋ ಒಬ್ರು ಆಮೇಲೆ ಅದ ಫ್ಲಡ್ ಕಡಿಮೆ ಆದ್ಮೇಲೆ ಒಂದ್ ಏರಿಯಾದಿಂದ ಬಂದ್ರು. ಅವ್ರ ಏರಿಯಾದಲ್ಲಿ ಫುಲ್ ಇಷ್ಟು ನೀರ್ ನಿಂತಿತ್ತಂತ. ತುಂಬಾ ಕಷ್ಟ ಆಗೋಯ್ತು ಅಂತ ಹೇಳ್ಕೊತಾ ಇದ್ರು. ಏನೇನ್ ಕಷ್ಟ ಆಯ್ತು ನಿಮ್ಗೆ ಅಂತ ಹೇಳಿ, ಅಯ್ಯೋ ನಮ್ ಮನೇಲಿ ಕರೆಂಟೇ ಇರ್ಲಿಲ್ಲ ರೀ, ಎದುರುಗಡೆ ಫ್ಲಾಟಿಗೆ ಹೋಗಿ ಮೊಬೈಲ್ ಚಾರ್ಜ್ ಮಾಡ್ಕೊಂಡ್ ಬರ್ಬೇಕಾಗಿತ್ತು ನಾನು, ಅದು ಕಷ್ಟ ಅಂತವ್ರು. ನಾವು ಊಟಕ್ಕೆ ಇದಕ್ಕೆ ಕಷ್ಟ ಅನ್ನಲ್ಲವ್ರು, ಚಾರ್ಜ್ ಇರ್ಲಿಲ್ಲ ಫೋನ್ ಅಲ್ಲಿ, ಎದುರುಗಡೆ ಮನೆಗೆ ಹೋಗಿ ಚಾರ್ಜ್ ಮಾಡ್ಕೊಂಡ್ ಬಂದಿ ಅಂತ. ಹೀಗೆ ನಮ್ಮ ಬದುಕೆಲ್ಲ ಇವತ್ತು ಎಲ್ಲೊಂದನ್ನು ಅವಲಂಬಿಸಿ ಇದೆ. ಆದ್ರೆ ಭಾಗವತ ಹೇಳುತ್ತೆ, ಯಾವುದನ್ನು ಅವಲಂಬಿಸಬೇಡ್ರಿ, ಸಹಜವಾಗಿ ಬದುಕನ್ನ ಬದುಕ್ರಿ. ಹೀಗಾಗಿ ಕಂಸನ ಭಯಕ್ಕೆ ದೇವರು ಹೋಗ್ಲಿಲ್ಲ, ಕಂಸನಿಗೆ ನಿದ್ದೆನೇ ಇರ್ಲಿಲ್ಲ. ಇಷ್ಟು ಮಜಾ, ಇಷ್ಟು ದಿವಸ ನಿದ್ದೆಗೆಟ್ಟಿದ್ನಲ್ಲ ಕಂಸ, ಅವತ್ತು ನಿದ್ದೆ ಬಂತಾನೆ. ಯಾವತ್ತು ದೇವಕಿ 8ನೇ ಮಗುವನ್ನ ಹಿಡಿಬೇಕು, ಅವತ್ತು ನಿದ್ದೆ, ಭಾರಿ ನಿದ್ದೆ ಹತ್ತು ಬಿಟ್ಟಿದೆ. ಎಂಥ ನಿದ್ದೆ ಅದು! ದುರ್ಗಾದೇವಿ ಮಾಯ, ನಮ್ಮ ಮಾಯಾ ದುರತ್ತೆಯ ಎಚ್ಚರವೇ ಆಗಿಲ್ಲ ಅವನಿಗೆ. ಅವನಿಗಷ್ಟೇ ಇಲ್ಲ, ಅವನ ಪರಿವಾರ, ಇಡೀ ಸೈನಿಕರಿಗೆಲ್ಲ ನಿದ್ದೆ. ಇಲ್ಲಿ ದೇವ್ರ ಅವತಾರ ಆಯ್ತು, ದೇವಕಿ ಅವ್ರಿಗೆಲ್ಲ ಬಂದ ಬಿಚ್ಚಿದೆ, ದೇವ್ರು ಹಿಂಗ್ ದೊಡ್ಡವನಾಗಿ ನಿಂತಿದ್ದ, ಸ್ತೋತ್ರ ಮಾಡಿದ್ರು, ಇದು ಯಾರು ನೋಡಿಲ್ಲ ನೋಡ್ರಿ. ಒಳ್ಳೇದನ್ನ ನೋಡ್ಲಿಕ್ಕೂ ಕೇಳ್ಲಿಕ್ಕೂ ಒಂದು ಪುಣ್ಯ ಬೇಕು, ಅದಕ್ಕೊಂದು ಪುಣ್ಯ ಬೇಕು. ಯಾವ್ದಾವ್ದೋ ಕೆಟ್ಟದ್ದನ್ನ ನೋಡ್ಲಿಕ್ಕೆ ಗಂಟೆಗಟ್ಲೆ ಕೂಡ್ತಾವ. ಇಲ್ಲೇನೋ ಈ ಸರಿ ಆಯ್ತು IPL ಓಪನಿಂಗ್, ಮಧ್ಯಾಹ್ನ 3 ಗಂಟೆಯಿಂದೆಲ್ಲ ಹೋಗಿ ಜನ ಕೂತಿದ್ದಾರೆ ಬೆಳಿಗ್ಗೆಯಿಂದ. ನಾಳೆ ನವರಾತ್ರಿ ಇದೆ, ಸ್ವಾಮಿಗಳು ಬರ್ತಾರೆ. ವಜ್ರಮಂಟಪದಲ್ಲಿ ರಾಮದೇವರ ಪೂಜಾ, ಎಷ್ಟು ಜನ ಬರ್ತಾರೆ? ಬಂದವ್ರು ಎಷ್ಟು ಜನ ನೋಡ್ತಾರೆ? ನೋಡಿದವ್ರಿಗೆ ಎಷ್ಟು ಜನಕ್ಕೆ ಅನುಸಂಧಾನ ಬರುತ್ತೆ? ಎಷ್ಟು ಕೋಟಿ ಜನ್ಮದ ಪುಣ್ಯ ಬೇಕು. ಬಂಗಾರದ ವಜ್ರದ ಮಂಟಪದಲ್ಲಿ ಬಂಗಾರದ ಆನೆಯ ಮೇಲೆ ಅಂಬಾರಿ ಹಾಕಿ ಅದ್ರೊಳಗೆ ರಾಮದೇವರನ್ನಿಟ್ಟು ಪೂಜೆ ಮಾಡ್ತಾರೆ ನವರಾತ್ರಿಯಲ್ಲಿ. ಬಹಳ ವಿಶೇಷ ನವರಾತ್ರಿಯಲ್ಲಿ. ಹೀಗಾಗಿ ಆ ಕಂಸಾದಿ ದೈತ್ಯರಿಗೆ ದೇವರ ಈ ರೂಪವನ್ನ ನೋಡುವ ಅರ್ಹತೆ ಇಲ್ಲ, ಯೋಗ್ಯತೆ ಇಲ್ಲ, ಅವ್ರಿಗೆಲ್ಲ ನಿದ್ದೆ ಬಂದ. ಆಮೇಲೆ ದೇವರು ಆದೇಶ ಮಾಡಿದ ವಸುದೇವನಿಗೆ, ನನ್ನನ್ನು ಕರ್ಕೊಂಡು ಹೋಗು, ನಂದ ಗೋಕುಲಕ್ಕೆ ಕರ್ಕೊಂಡು ಹೋಗು. ಅಲ್ಲಿ ಯಶೋದೆಯ ಮಡಿಲಲ್ಲಿ ಒಂದು ಹೆಣ್ಣು ಮಗು ಹುಟ್ಟಿರತ್ತೆ, ಆ ಹೆಣ್ಣು ಮಗುವನ್ನ ಎತ್ತಿ ನನ್ನನ್ನಲ್ಲಿ ಇಟ್ಟು ನೀನು ಅವಳನ್ನ ಇಲ್ಲಿ ಕರ್ಕೊಂಬ ಅಂತ ದೇವರು ಹೇಳಿದ. ದೇವ ಹೂ ಅಂದ. ಹೊರಟ ನಂದ ಬುಟ್ಟಿ ಒಳಗೆ, ನೀವೆಲ್ಲ ಚಿತ್ರ ನೋಡಿದ್ದೀರಿ, ವಸುದೇವ ಒಂದು ಬುಟ್ಟಿ ಒಳಗೆ ಮಗುವನ್ನು ಹಾಕೊಂಡು ತಲೆ ಮೇಲೆ ಹಿಡ್ಕೊಂಡು ಹೊರಟಿದ್ದ. ಯಾಕೆ ಹೊರಟ? ಕಂಸನ ಭಯ ಆಯ್ತೇನು ದೇವರಿಗೆ? ಕಂಸನ ಭಯ ದೇವರಿಗಿಲ್ಲ, ದೇವರ ಭಯ ಕಂಸನಿಗಿತ್ತು. ನ ಕಂಸ ಭೀತ್ಯಾಭಿಯೌರಜಂಸಹ ಅಂತಾರೆ. ಕಂಸನ ಮೇಲ್ ಭಯ ಪಟ್ ಮತ್ತೆ ಈಗೆಲ್ಲ ಇದೆ. ದೇವ್ರು ಈಗ ಹುಟ್ಟಿದ್ದ, ಅವನಿನ್ ಹೋಗಿ ನಂದ ಗೋಕುಲಕ್ಕೆ ಹೋಗಿ, ಒಳ್ಳೆ ಹಸುಗಳಲ್ಲ ಗೋಕುಲದಲ್ಲಿ, ಅಲ್ಲಿ ಒಳ್ಳೊಳ್ಳೆ ಹಸುವಿನಿಂದ ಹಾಲು, ಆ ಹಾಲಿಗೆ ಒಂದಿಷ್ಟು ಬೂಸ್ಟ್, ಒಂದ್ ಚಮಚ ಜಾಸ್ತಿ ಹಾಕೊಂಡು ಕುಡಿದು ಜಿಮ್ಮಿಗೆ ಹೋಗಿ, ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಂತ ಹೇಳಿ ಆಮೇಲೆ 6 ಪ್ಯಾಕ್ ಮಾಡ್ಕೊಂಡು ಬಂದು ಕಂಸನ್ ಕೊಲ್ಬೇಕಾಗಿರ್ಲಿಲ್ಲ ದೇವ್ರು. ಅವಾಗೇ ಕಂಸನ್ ಕೊಲ್ಬಹುದಾಗಿತ್ತು. ದೇವರಿಗೆ ಕಂಸನ ಬಗ್ಗೆ ಭಯ ಇಲ್ಲ. ಮತ್ ಹೋಗಿದ್ದೆ ಯಾಕೆ ಅಂದ್ರೆ, ಸ್ವವಲ್ಲಭಾಂ ನಂದ ಕಲತ್ರ ಜಾತಾಂ ಮನೋರಮಾಂ ವೀಕ್ಷಿತುಮೇವ ಸೋಗಾತ್. ತನ್ನ ಹೆಂಡತಿ ಲಕ್ಷ್ಮೀದೇವಿನೇ ಅಲ್ಲಿ ದುರ್ಗಿಯಾಗಿ ಅವತಾರ ಮಾಡಿದ್ಲು. ಸ್ವವಲ್ಲಭಾಂ ನಂದಕಲತ್ರ ಜಾತಾಂ, ನಂದನ ಹೆಂಡತಿ ಯಶೋದೆಯಲ್ಲಿ ತನ್ನ ಹೆಂಡತಿ ಅವತಾರ ಮಾಡಿದ್ಲಲ್ಲ, ಆ ಮನೋರಮೆಯನ್ನ ನೋಡ್ಬೇಕು ಅಂತ ಹೋದ್ನಂತೆ. ಮನೋರಮಾಂ ವೀಕ್ಷಿತುಮೇವ ಸೋಗಾತ್. ಏನ್ ಈಗ ಮದುವೆ ಆಗಿದೆಯಾ ದೇವರಿಗೆ? ಮದುವೆ ಆದ ಹೊಸದ್ರಲ್ಲಿ ಇರತ್ತೆ, ಹೆಂಡತಿನ ನೋಡ್ಬೇಕು ಅಂತ. ಆಫೀಸಲ್ಲಿ 7 ಗಂಟೆ ತನ ಆಫೀಸ್ ವರ್ಕ್,
5 ಗಂಟೆಗೆ ಪರ್ಮಿಷನ್ ತಗೊಂಡ್ ಮನೆಗೆ ಬರ್ತಿರ್ತಾರೆ. ಯಾಕೆಂದ್ರೆ ಹೊಸದಾಗಿ ಮದುವೆ ಆಗಿದೆ, ಹೆಂಡ್ತಿನ ನೋಡ್ಬೇಕು. 1-2 ವರ್ಷ ಆಗ್ಲಿ, 7ಕ್ಕೆ ಆಫೀಸ್ ಬಿಡೋದ್ರೆ 9 ತನಕ ಕೆಲಸ ಮಾಡ್ತೀನಿ ಅಂತ ರಿಕ್ವೆಸ್ಟ್ ಮಾಡಿ ಕೂತ್ಕೊಂಡಿರ್ತಾರೆ. ಹೀಗಾಗಿ ದೇವರಿಗೇನು ಇವತ್ ಮದುವೆ ಆಗಿಲ್ಲ, ನಿನ್ನೆ ಮದುವೆ ಆಗಿಲ್ಲ, ಅನಾದಿ ಕಾಲದ ಗಂಡ ಹೆಂಡತಿ ಅವರು ಯಾವಾಗ್ಲೂ ಆಕೆನ್ ನೋಡ್ತಾನೆ ಇರ್ತಾನೆ, ನಿತ್ಯವಿಯೋಗಿ ಸ್ವಾಮಿ. ಆದ್ರೂ ಅವ್ನ್ ಹೆಂಡತಿನ ನೋಡ್ಬೇಕು ಅಂತ ಅವ್ನಿಗೆ ಯಾಕೆ ಉತ್ಸಾಹ ಬಂತು ಅಂದ್ರೆ, ವಾದರಾಜರ್ ಅಂತಾರೆ ಯಾವಾಗ್ಲೂ ದೇವರು ಲಕ್ಷ್ಮೀ ದೇವಿಯನ್ನು ನೋಡ್ತಾನೆ, ಆದ್ರೆ ತನ್ನ ಹೆಂಡತಿ ಪುಟ್ಟ ಮಗುವಾಗಿದ್ದಾಗ ಹಿಂಗಿತ್ತು ಅಂತ ನೋಡೇ ಇಲ್ಲ ದೇವರು. ಆಕೆ ಲಕ್ಷ್ಮೀ ಸಮುದ್ರ ಮಥನ ಕಾಲದಲ್ಲಿ ಅವತಾರ ಮಾಡುವಾಗ ಹೆಂಗ್ ಬಂದಿದ್ಲು, ನವತರುಣಿಯಾಗಿ ಎಲ್ಲಾ ಆಭರಣ ಹಾಕೊಂಡ್ ಕೈಯೊಳಗ್ ಮಾಲಿ ಹಿಡ್ಕೊಂಡೇ ಬಂದ್ಬಿಟ್ಲು. ಆಕೆ ನೋಡಿದ್ದೇ ಡೈರೆಕ್ಟ್ ಆಗಿ ಮದುವೆ ಒಳಗ್ ದೇವರು. ಧರ್ಮಶಾಸ್ತ್ರ ಹೇಳೋದದೇ, ವಿವಾಹ ಪೂರ್ವದಲ್ಲಿ ತಾನು ವಿವಾಹವಾಗುವ ಹುಡುಗಿಯನ್ನು ನೋಡ್ಲೇಬಾರದು ಅಂತಿದೆ. ಅಂತಃಪಟ ಹಿಡಿಯೋದು ಯಾಕೆ ಮತ್ತೆ? ಅಂತಃಪಟದ ಮಹತ್ವ ಏನು? ಅಂತಃಪಟ ತೆಗೆದ ಮೇಲೇನೆ ತಾನು ತನ್ನ ಹೆಂಡತಿಯಲ್ಲಿ ಲಕ್ಷ್ಮೀ ಚಿಂತನೆಯನ್ನ ಮಾಡಿ ಆಕೆಯನ್ನು ನೋಡಬೇಕು. ಇದು ಕ್ರಮ. ಇವತ್ತು ಆಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ಅಂತಃಪಟಕ್ಕೆ ಬೆಲೆನೇ ಇಲ್ಲ, ಸುಮ್ನೆ ಹಿಡಿಬೇಕಷ್ಟೇ. ಅಟ್ಲೀಸ್ಟ್ 1-2 ನಿಮಿಷ ನೋಡದೇ ಇರ್ಲಿ ಅಂತ ಹಿಡಿಬೇಕಷ್ಟೇ ಅಂತಃಪಟ, ಬೇರೆ ಏನಿಲ್ಲ. ಈ ಮದುವೆ ಮುಂಚೆ ಡೇಟಿಂಗು, ಫೋಟೋ ಶೂಟು ಏನೇನೋ ಮಾಡಿಬಿಟ್ಟಿರ್ತಾರಿ. ಈ ಅಂತಃಪಟ ಹಿಡಿದದ್ದು ಯಾಕೆ ಅಂದ್ರೆ ಕನಿಷ್ಠ ಈ ಸಂಸ್ಕಾರಪ್ಪ 1-2 ನಿಮಿಷ ಆದ್ರೂ ಆಕಿನ್ ನೋಡ್ಬೇಡ ಅಂತ. ಇದು ಅಷ್ಟ್ರೊಳಗೆ ಇವ್ರು ಕಣ್ಣಾಡಿಸಿ ಆ ಕಡೆ ಈ ಕಡೆ ತಮಾಷೆ ಮಾಡ್ತಿರ್ತಾರ. ಅಂದ್ರೆ ಮಂತ್ರದ ಕಡೆ ಕಿಮ್ಮತ್ತೇ ಇರೋದಿಲ್ಲ. ಇದನ್ನ ನಾವು ನೋಡ್ತೇವೆ. ಇವತ್ತಿಗೂ ಇದ್ದಾರ ಕೆಲವರು ಅಂತಃಪಟ ತೆಗೆಯುವವರೆಗೂ ಹುಡುಗಿಯನ್ನ ನೋಡದೆ ಮದುವೆ ಆದ ಅಂತಹ ದಂಪತಿಗಳು ಇವತ್ತಿಗೂ ಇದ್ದಾರೆ. ಅಂದ್ರೆ ಧರ್ಮಶಾಸ್ತ್ರದ ಹಿನ್ನೆಲೆ ಅರ್ಥ ಮಾಡ್ತಾರೆ. ಬ್ರಹ್ಮಚರ್ಯದಲ್ಲಿ ಸ್ತ್ರೀಯನ್ನು ನೋಡೋ ಹಾಗಿಲ್ಲ. ತಂದೆ ತಾಯಿಗಳ ಮೇಲೆ ನಂಬಿಕೆ. ನಮ್ಮಪ್ಪ ಅಮ್ಮ ನನಗೆ ತನ್ನ ಮಗನಿಗೆ ಹುಡುಗಿನ ಹುಡುಕ್ಬೇಕಾದ್ರೆ ಅವ್ರು ಒಳ್ಳೇದನ್ನ ನೋಡೋದಿಲ್ಲ. ಆ ನಂಬಿಕೆ ಮಕ್ಕಳಿಗಿರ್ಬೇಕಲ್ಲ. ಆ ನಂಬಿಕೆ ಯಾವತ್ತು ಮಕ್ಕಳಿಗೆ ಬರುತ್ತೆ, ಅವರಾಗಿ ಹೋಗಿ ನೋಡೋ ಪ್ರಸಂಗವೇ ಇಲ್ಲ. ಯಾಕಂದ್ರೆ ನಮ್ಮಪ್ಪ ಅಮ್ಮಂಗ್ ಗೊತ್ತು ಎಷ್ಟು ನಂಬಿಕೆ ಮೇಲೆ ನಿಂತಿತ್ತು ಪ್ರಾಚೀನ ಸಂಸ್ಕೃತಿ ಅನ್ನೋದನ್ನ ಅರ್ಥ ಮಾಡ್ತಾರೆ. ಇವತ್ತೆಲ್ಲ ಕೊನೆಗೆ ಅಪ್ಪ ಅಮ್ಮಂಗ್ ಗೊತ್ತಾಗತ್ತೆ, ಮದುವೆ ಮಾಡೋದು ಒಂದೇ ಇವ್ರ ಕೆಲಸ ಉಳಿದು. ಬಹಳ ವ್ಯತ್ಯಾಸ ಇದೆ. ಆದ್ರೆ ಹಾಗೆ ಮದುವೆ ಮಾಡ್ಕೊಂಡ್ರೆ ಒಂದು ತೃಪ್ತಿ ಬೇರೆ, ಒಂದು ಧರ್ಮದಿಂದ ನಡೆದಾಗ ಒಂದು ಗತ್ತೆ ಬೇರೆ ಇರುತ್ತೆ. ಹೀಗಾಗಿ ದೇವರಿಗೆ ತನ್ನ ಹೆಂಡತಿ ಮಗುವಾಗಿದ್ದಾಗ ಹೇಗಿದ್ಲು ಅಂತ ಗೊತ್ತಿಲ್ಲ, ಅದು ನೋಡ್ಲಿಕ್ಕೆ ಬಂದ. ಈಗೆಲ್ಲಾ ಮೊಬೈಲ್ ಬಂದಿದೆ. ಹಿಂದೆಲ್ಲ ಮದುವೆ ಆಗ್ಬೇಕು, ಮದುವೆಯಾಗಿ 2-3 ತಿಂಗಳಿಗೆ ಹಳೆತನ, ತಲೆ ದೀಪಾವಳಿ, ಮಾವನ ಮನೆಗೆ ಹೋಗ್ತಾನೆ ಇವನು ಅಳಿಯ. ಮತ್ತೆ ಅಳಿಯ ಬಂದಿದ್ದಾನೆ ಅಂತ ಅತ್ತೆ ಅಡಿಗೆ ಮನೆ, ಮಾವ ದೇವ್ರ ಮನಿ, ಮತ್ತೆ ಹೆಂಡತಿ ಅಮ್ಮನಿಗೆ ಸಹಾಯ ಮಾಡ್ಲಿಕ್ಕೆ ಅಡಿಗೆ ಮನೆಗೆ ಹೋಗ್ಬಿಡ್ತಾಳ. ಇವನಿಗೆ ಏನ್ ಕೆಲಸ? ಹಾಲಲ್ಲಿ ಕೂತಾರೆ. ಈಗಾರು ಮೊಬೈಲ್ ಇದೆ ನೋಡ್ತಾ ಕೊಡ್ತಾರ, ಅವಾಗ ಅದು ಇರ್ಲಿಲ್ಲ. ಅದಕ್ಕೆ ಏನ್ ಮಾಡೋರು ಅಂದ್ರೆ ಪಾಪ ಅಳಿಯನಿಗೆ ಬೇಜಾರಾಗ್ಬಾರ್ದು ಅಂತ ಒಂದಿಷ್ಟು ಫೋಟೋ ಆಲ್ಬಮ್ ತಂದು ಇಡೋದು. ಆ ಫೋಟೋಸ್ ಒಳಗೆ ಇವನು ಹೆಂಡತಿ ಅವಳದು ನಾಮಕರಣದ್ದು, ಅವಳು ಫಸ್ಟ್ ಸ್ಟ್ಯಾಂಡರ್ಡ್, ಫಸ್ಟ್ ಟೈಮ್ ಸ್ಕೂಲಿಗೆ ಹೋಗಿದ್ದು, ಅಲ್ಲಿ ಪ್ರೈಸ್ ತಗೊಂಡಿದ್ದು, ಅವೆಲ್ಲ ಫೋಟೋ ನೋಡಿ ಸಂಭ್ರಮ ಪಡ್ತಾ ಇರ್ತಾನೆ. ಹಾಗೆ ದೇವರು ತಾನು ಯಾಕಲ್ಲಿ ಹೊರಟ ಅಂದ್ರೆ ಸ್ವವಲ್ಲಭಾನಂದ ಕಲತ್ರ ಜಾತ ಮನೋರಮಾಂ ವೀಕ್ಷಿತಮೇವ ಸೋಗಾತ್. ಆತನ ಹೆಂಡತಿ ಪುಟ್ಟ ಮಗುವಾಗಿದ್ಲಲ್ಲ, ನೋಡ್ಬೇಕು ಅನಿಸ್ತದೆ ದೇವರಿಗೆ. ಅದಕ್ಕೆ ತಾನು ಆ ಮಧ್ಯರಾತ್ರಿನೇ ಪ್ರಯಾಣ ಶುರು ಮಾಡಿದ. ಶುರು ಮಾಡಬೇಕು, ಏನ್ ಸುಮ್ಮನೆನಾ? ಸೆಕ್ಯೂರಿಟಿ ಹೇಗಿತ್ತು? ಬಾಗಿಲು ಎಂಥ ಬಾಗಿಲುಗಳು ಗೊತ್ತಾ? ಪ್ರಾಚೀನ ಕಾಲದ ಬಾಗಿಲು. ಈಗೂ ನೀವು ನಮ್ಮ ಈ ಗುಡಿಗಳಲ್ಲಿ ಎಲ್ಲ ನೋಡಿ, ತಮಿಳುನಾಡಲ್ಲಂತೂ ಅನೇಕ ಪ್ರಾಚೀನ ದೇವಸ್ಥಾನ. ಬಾಗಿಲನ್ನ ಒಬ್ಬೇ ವ್ಯಕ್ತಿ 1-2 ಬಾಗಿಲು ಇರೋದು, ಒಂದು ಬಾಗಿಲನ್ನ ಒಬ್ಬೇ ವ್ಯಕ್ತಿ ತೆಗಿಲಿಕ್ಕಾಗಲ್ಲ. ಬಾಗಿಲಲ್ಲ, ಬೀಗದ ಕೈ ಅಷ್ಟು ದೊಡ್ಡದಿರ್ತಿತ್ತು, ಇಬ್ಬಿಬ್ರು ಹಿಡಿಬೇಕು. ನಮ್ಮ ಹೊಳೆ ನರಸೀಪುರದಲ್ಲಿ ಇವತ್ತಿಗೂ ಹಾಗೆ ಇದೆ ಬಾಗಿಲು. ನಮ್ಮ ಮಠ ಮೊದಲು ಹೊಳೆ ನರಸೀಪುರನೇ ಹೆಡ್ ಆಫೀಸ್ ಸತ್ಯಧರ್ಮರ ಕಾಲಕ್ಕೆ. ಆ ಬಾಗಿಲು ಎಷ್ಟು ದೊಡ್ಡದಿದೆ ಅಂದ್ರೆ, ಸ್ವಾಮಿಗಳು ಆನೆ ಮೇಲೆ ಅಂಬಾರಿ ಹಾಕಿ ಅದರೊಳಗೆ ಕೂತು ಮೆರವಣಿಗೆ ಮುಗಿಸ್ಕೊಂಡು ಬಂದು ಆ ಆನೆ ಸಮೇತ ಒಳಗ್ ಪ್ರವೇಶ ಮಾಡ್ಬೇಕಂತ. ಅಷ್ಟು ದೊಡ್ಡ ಬಾಗಿಲು. ಅದನ್ನ ಒಬ್ರೇ ತೆಗಿಲಿಕ್ಕೆ ಹಾಕ್ಲಿಕ್ಕೆ ಬರಲ್ಲ. ಕಟ್ಟಿಗೆ ಬಾಗಿಲು, ಇಷ್ಟಿಷ್ಟು ದಪ್ಪ ಬಾಗಿಲುಗಳು. ಹಾಗೆ ವಸುದೇವ ದೇವಕಿಯರನ್ನ ಕೂಡ ಹಾಕಿದ್ರಲ್ಲ, ಆ ಬಾಗಿಲುಗಳು ಭಾರಿ ದಪ್ಪ ಕಟ್ಟಿಗೆ ಬಾಗಿಲದು, ವುಡನ್ ಡೋರ್ಸ್, ಸಿಕ್ಕಾಪಟ್ಟೆ ದಪ್ಪ ಇತ್ತು. ಆದ್ರೆ ವಸುದೇವ ಮಗುವನ್ನ ಹಿಡ್ಕೊಂಡು ಹಿಂಗ ತಲೆ ಮೇಲೆ ಬುಟ್ಟಿ ಹಿಡ್ಕೊಂಡಿದ್ದ, ಬೇರೆ 2 ಕೈ ಬಿಸಿ. ಯಾರ ಬಾಗಿಲು ತೆಗಿಯೋದು? ಆಟೋಮೆಟಿಕ್ ಆಗಿ ಡೋರ್ ಓಪನ್ ಆಯ್ತು.
ಫಸ್ಟ್ ಆಟೋಮೆಟಿಕ್ ಡೋರ್ ಸೆನ್ಸರ್ ಇಂದ ಓಪನ್ ಆಗಿದ್ದು ಯಾವಾಗ ಅಂದ್ರೆ ಕೃಷ್ಣಾವತಾರದಲ್ಲಿ ಆಟೋಮೆಟಿಕ್ ಆಗಿ ಡೋರ್ ಓಪನ್ ಆಯ್ತು. ಹೆಂಗ್ ಓಪನ್ ಆಯ್ತು? ಅದ್ರ ಕಲ್ಪನೆ ನೋಡ್ರಿ ಎಷ್ಟು ಚೆನ್ನಾಗಿದೆ. ಕವಾಟ ಮುದ್ಘಾಟ್ಯ ಗೃಹಾಣಿ ವರ್ತ್ಮ ದದುಕ್ಕಿಲಸ್ಮೈ ಮಮ ಬುದ್ಧಿರಿಕ್ತಂ ವನಸ್ಪತಿಶೋ ಭೈರಭ್ರ ಸಂಸ್ಥ ತದೀಕ್ಷಣಾರ್ಥಿ ಸ್ವಯಮುದ್ವಿಭೇದ. ವನಸ್ಪತಿ ಅಂದ್ರೆ ಎಲ್ಲಾ ಕಟ್ಟಿಗೆಗಳಿಗೆ ಅಭಿಮಾನಿ ದೇವತೆ ಯಾರು? ಚಂದ್ರ. ಚಂದ್ರ ವನಸ್ಪತಿಗಳಿಗೆ ಅಭಿಮಾನಿ. ಹೀಗಾಗಿ ಧನ್ವಂತರಿ ದೇವರ ಉಪಾಸನೆ ಮಾಡುವಾಗ ಚಂದ್ರೌಘ ಕಾಂತಿ ಅಮೃತವರು ಕರೈರ್ಜಗಂತಿ ಅಂತೆ ಆ ಶ್ಲೋಕ ಆರಂಭ ಆಗುತ್ತೆ. ಎಲ್ಲಾ ವನಸ್ಪತಿಗಳಿಂದಲೇ ಔಷಧಿಗಳು ಬರೋದು. ಹೀಗಾಗಿ ಚಂದ್ರನ ಧ್ಯಾನವನ್ನ ಮಾಡಿಯೇನೆ ನಾವು ಔಷಧಿಯನ್ನ ತಗೋಬೇಕು. ಚಂದ್ರ ಎಲ್ಲಾ ಕಟ್ಟಿಗೆಗೆ ಅಭಿಮಾನಿ ದೇವತೆ ಅವನು. ದೇವರ ಅವತಾರ ಮಾಡಿದ್ದೆಲ್ಲಿ? ಚಂದ್ರವಂಶದಲ್ಲಿ. ಚಂದ್ರವಂಶದಲ್ಲಿ ದೇವರ ಅವತಾರ ಮಾಡಿದ್ದ. ಹೊರಗೆ ಚಂದ್ರ ಕೂತಿದ್ದ, ರಾತ್ರಿ ಆಗಿತ್ತಲ್ಲ, ರಾತ್ರಿ ಹೊತ್ತು ಚಂದ್ರ ಇದ್ದ. ದೇವರನ್ನ ನೋಡ್ಬೇಕು, ನನ್ನ ವಂಶದಲ್ಲಿ ಹುಟ್ಟಿದ ದೇವರು ಮಗುವಾಗಿ ಹೇಗಿದ್ದಾನೆ ಅಂತ ನೋಡ್ಬೇಕು ಅನ್ನೋ ಆಸೆ ಅವನಿಗಾಯ್ತಂತ. ಅವನೇ ಅಭಿಮಾನಿ ದೇವತೆ, ಆಟೋಮೆಟಿಕ್ ಆಗಿ ಡೋರ್ ಓಪನ್ ಮಾಡಿಸಿಬಿಟ್ಟ. ಆದ್ರೆ ಅದರ ಕಲ್ಪನೆ ನೋಡ್ರಿ ಹೇಗಿದೆ. ಹೀಗಾಗಿ ವನಸ್ಪತಿ ಶೋ ಭೈರಭ್ರ ಸಂಸ್ಥಸ್ತದೀಕ್ಷಣಾರ್ಥಿ ಸ್ವಯಂ ಉದ್ವಿಭೇದ. ತಾನೇ ಬಾಗಿಲು ತೆಗಿಸಿಬಿಟ್ಟ. ಬಾಗಿಲು ತೆಗೆದಿದೆ, ತಾವಾಗಿವೆ. ಭಾಗವತದಲ್ಲಿಯೂ ಕೂಡ ಇದರ ವಿವರಣೆ ಬರುತ್ತೆ. ಚಂದ್ರನಿಗೆ ಆ ಬಾಗಿಲು ತೆಗೆಯುವ ಸಾಮರ್ಥ್ಯ ಇದ್ದದ್ದು ಯಾಕೆ ಅಂದ್ರೆ ಅದಕ್ಕೆ ಚಂದ್ರ ಅನ್ನೋ ಶಬ್ದವನ್ನು ಮಹಾರಾಜರಲ್ಲೇ ಇಲ್ಲ, ವನಸ್ಪತೀಶೋ ಅಂತ. ವನಸ್ಪತೀಶ ಅವನು ಚಂದ್ರ. ಹೀಗೆ ಅವನಿಗೆ ಬಾಗಿಲು ತೆಗೆಯೋ ಸಾಮರ್ಥ್ಯ ಇತ್ತು. ಅದ್ಭುತವಾದ ಬಾಲಕ ಕೃಷ್ಣನನ್ನ ಕೈಯಲ್ಲಿ ಹಿಡ್ಕೊಂಡು ಪ್ರಜ್ಞೆನೇ ವಸುದೇವನೇ ಹೊರಗೆ ಹೋಗ್ತಾ ಇದ್ದಾನೆ. ಹೋಗುವಾಗ ಕಾರಾಗೃಹದ ಸಾಲು ಸಾಲು ಬಾಗಿಲುಗಳು, ಏನೋ ಒಂದು ಡೋರ್ ಅಲ್ಲ, ಒಂದ್ 7-8 ಡೋರ್ ಇತ್ತು. ಎಲ್ಲ ಆಟೋಮೆಟಿಕ್ ಟಕ 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 ಓಪನ್ ಆಯ್ತು. ಯಾಕೆ ಓಪನ್ ಆಯ್ತು ಅಂದ್ರೆ ಕರಸ್ಥ ದೇವಸ್ಯ ಕುತೋಂತರಾಯ. ಆದರಾಜ ಸ್ವಾಮಿಗಳಂತಾರೆ, ನತದ್ಗ್ರಹ ದ್ವಾರ ಗಣೋಂತರಾಯ. ಅಷ್ಟು ದಪ್ಪ ಬಾಗಿಲಿದ್ರು ವಸುದೇವನಿಗೆ ಯಾಕೆ ಅಡ್ಡಿ ಆಗ್ಲಿಲ್ಲ ಅಂದ್ರೆ ಕರಸ್ಥ ದೇವಸ್ಯ ಕುತೋಂತರಾಯ. ಸಾಕ್ಷಾತ್ ಭಗವಂತನೇ ಕೈಯೊಳಗಿದ್ರೆ ಯಾವ ವಿಘ್ನ ಬರ್ಬೇಕು? ದೇವರ ನಾಮಗಳನ್ನ ಉಚ್ಚಾರಣೆ ಮಾಡಿ ಹೊರಟ್ರೆ ವಿಘ್ನಗಳ ಪರಿಹಾರ ಆಗುತ್ತೆ. ಯಾಕಾರ ಎಲ್ಲಾ ಒಳ್ಳೆ ಕೆಲಸ ಮಾಡ್ಬೇಕ ನಾವು ದೇವರ ನಾಮಸ್ಮರಣೆ ಮಾಡ್ತೀವಿ. ಯಾಕೆಂದ್ರೆ ಆ ವಿಘ್ನ ಬರದೇ ಇರ್ಲಿ ಅಂತೆ ನಾವು ಮಂಗಳಾಚರಣೆ ಮಾಡ್ತೀವೋ ಇಲ್ಲೋ. ಎಲ್ಲೋ ಹೋಗ್ಬೇಕು, ಮದುವೆಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಮೊದಲು ದೇವರಿಗೊಂದು ನಮ್ ಮಂಗಳಾರತಿ ಮಾಡಿ ಆಮೇಲೆ ಗಾಡಿಗೆಲ್ಲ ಮಂಗಳಾರತಿ ಮಾಡಿ ಯಾವ ತೊಂದರೆ ಆಗದೆ ಇರ್ಲಿ ಅಂತ ಪ್ರಾರ್ಥನೆ ಮಾಡಿ ಹೊರಡೋದು. ಯಾಕೆ ಹೊರಡೋದು ಅಂದ್ರೆ ವಿಘ್ನ ಬರದೇ ಇರ್ಲಿ ಅಂತ. ದೇವರ ನೆನೆದು ಹೊರಟ್ರೆ ವಿಘ್ನ ಬರಲ್ಲ. ಕೈಯಲ್ಲೇ ದೇವರಿದ್ರೆ ಯಾವ ವಿಘ್ನ ಬರ್ಬೇಕು? ಕರಸ್ಥ ದೇವಸ್ಯ ಕುತೋಂತರಾಯ. ಕೈಯೊಳಗೆ ಮಗು ಇದ್ರೆ ಎಲ್ಲಿಂದ ವಿಘ್ನ ಬರ್ಬೇಕು? ಯಾವ ವಿಘ್ನ ಇಲ್ಲ. ಹೋಗ್ತಾ ಇದ್ದಾನೆ ಭಗವಂತ. ಹೋಗುವಾಗ ದಾರಿಯಲ್ಲಿ ಮೋಡಗಳೆಲ್ಲ ತುಂತುರು ಮಳೆ ಸುರಿಸಿದವು. ಜಿಟಿ ಮಳೆ, ಭಾರಿ ಜೋರಾಗೂ ಮಳೆ ಬರಬಾರದು, ತುಂತುರು ಮಳೆ ಬಂತು. ಯಾಕೆ ತುಂತುರು ಮಳೆ ಬಂತು ಅಂದ್ರೆ ಮುಂದೆ ದೇವರು ಇಂದ್ರ ಆ ಮಳೆ ಸುರಿಸಿದ್ದು. ಯಾಕೆ ಅಂದ್ರೆ ಇಂದ್ರ ದೇವರ ವಿರೋಧ ಮಾಡ್ತಾನೆ. ದೇವರ ವಿರೋಧ ಮಾಡಿ ಭಾರೀ ಮಳೆ ಸುರಿಸಿದಾಗ ದೇವರು ತಾನು ತನ್ನ ಎಡಗೈ ಕಿರೆಬೆರಳಿನ ಉಗುರಿನ ಮೇಲೆ ಇಡೀ ಗೋವರ್ಧನ ಪರ್ವತವನ್ನ ಎತ್ತಿ ಹಿಡಿದು ಎಲ್ಲಾ ಗೋವುಗಳನ್ನ ತಾನು ರಕ್ಷಣೆ ಮಾಡಿದ. ಗೋಪಾಲಕರನ್ನ ರಕ್ಷಣೆ ಮಾಡಿದ. ಆ ರಕ್ಷಣೆ ಮಾಡಿದ್ನಲ್ಲ, ಅವಾಗ ಮತ್ತೆ ಅಪರಾಧ ಮಾಡಿದ್ಯಾರು? ದೇವರಿಗೆ ವಿರೋಧ ಮಾಡಿದ್ಯಾರು? ಆ ಗೋವರ್ಧನದ ಕಥೆ ನಡಿಲಿಕ್ಕೆ ಕಾರಣ ಏನು? ಗೊಲ್ಲರೆಲ್ಲ ಇಂದ್ರನಿಗೆ ಪೂಜೆ ಕೊಡ್ತಾ ಇದ್ರು. ದೇವರನ್ನ ಇಂದ್ರನಿಗೆ ಯಾಕೆ ಪೂಜೆ ಕೊಡ್ತೀರಿ? ನೀವೆಲ್ಲ ಗೋಪಾಲಕರು, ಗೋವುಗಳಿಗೆ ಆಹಾರ ಕೊಡೋದೇ ಎದುರಿಗಿರೋ ಈ ಪರ್ವತ, ಅಂದ್ರೆ ಗಿಡ ಬಳ್ಳಿಗಳೆಲ್ಲ ಇರುವ ಪರ್ವತ. ಈ ಪರ್ವತಕ್ಕೆ ಪೂಜೆ ಮಾಡ್ರಿ ಅಂದ. ಇಂದ್ರನಿಗೆ ಕೋಪ ಬಂತು. ಎಲ್ಲಾ ಗೋಪಾಲಕರು ನನಗ್ ಮಾಡೋ ಪೂಜೆಯನ್ನ ಇವನ್ ತಪ್ಪಿಸಿ ಬಿಟ್ಟ ಅಂತ ಭಾರಿ ಮಳೆ ಸುರಿಸಿದ. ನಿಲ್ಲೇ ಇಲ್ಲ ಮಳೆ, ಊರೆಲ್ಲ ತುಂಬಿ ಹೋಯ್ತು. ನಾಗದೇವರು ತನ್ನ ಕಿರುಬೆರಳಿನಿಂದ ಆ ಗೋವರ್ಧನ ಪರ್ವತವನ್ನ ಎತ್ತಿ ತಾನು ಅಲ್ಲಿ ಅನೇಕ ದಿನಗಳ ಕಾಲ ಗೋಪಾಲಕರನ್ನ ರಕ್ಷಣೆ ಮಾಡ್ತಾನೆ. ಯಾಕೆ? ಇಂದ್ರ ಅನ್ನಂತ ಮುಂದೆ ನಾನು ಈ ಅಪರಾಧ ಮಾಡ್ತೀನಿ, ಅದಕ್ಕೆ ಕ್ಷಮಿಸ್ಬಿಡಪ್ಪ ಸ್ವಾಮಿ ಅಂತ ಮೊದಲೇ ಹೇಳಿ ತಾನು ತುಂತುರು ಮಳೆ ಸುರಿಸಿದ್ನಂತ. ಎಕ್ಸಾಮ್ ಇದೆ, ಹಾಳಾದ್ದು ಮ್ಯಾಚ್ ಹೀಗೆ ಬರ್ಬೇಕಾ? 10th ಎಕ್ಸಾಮ್ ಬೇರೆ ಇರುತ್ತೆ ಕೆಲವರಿಗೆ. ಮೊದಲೇ ಅಪ್ಪ ಅಮ್ಮಂಗೆ ಹೇಳೇ ಕುತ್ಕೊಂಡ್ಬಿಡೋದು, ಅಪ್ಪ ಚೆನ್ನೈದೊಂದೇ ಬ್ಯಾಟಿಂಗ್ ನೋಡ್ತೀನಿ, ಬಾಲಿಂಗ್ ನೋಡಲ್ಲ ಪ್ಲೀಸ್ ಅಂತ ಫೋನ್ ಬಿಡ್ತಾರೆ.
ಅಪ್ಪ ಅಮ್ಮಂಗೆ ಹೇಳ್ದೆ ಮ್ಯಾಚ್ ನೋಡ್ತಾ ಕೂತ್ರೆ ಏಟ್ ಬೀಳತ್ತೆ. ತಪ್ಪು ಮಾಡ್ತೀನಿ ಅಂತ ಹೇಳೇ ತಪ್ಪು ಮಾಡಿಬಿಟ್ರೆ ಕ್ಷಮಿಸ್ಬಿಡ್ತಾರ. ಹೀಗಾಗಿ ಇಂದ್ರ ಯಾಕೆ ಮೊದ್ಲೇ ಮಳೆ ಸುರಿಸಿದ ಅಂದ್ರೆ ತುಂತುರು ಮಳೆ, ಮುಂದೆ ನಾನು ಈ ತಪ್ಪು ಮಾಡ್ತೀನಿ ಸ್ವಾಮಿ ಕ್ಷಮಿಸು ಅಂತ ಹೇಳಿ ಮಳೆ ಸುರಿಸ. ಹೇಗೆ ವದರಾಜರು ಅದನ್ನ ಹೇಗೆ ಕೂಡಿಸ್ತಾರ ನೋಡಿ. ಆಗ ಶೇಷದೇವರು ಹೆಡೆ ಎತ್ತಿ ಬಂದು ನಿಲ್ತಾರೆ. ಯದೇಶ ದೇವೇ ಶಿತುರಗ್ರಜತ್ವಂ ಬಭಾರ ರೋಹಿಣ್ಯ ದಯಾದ್ರಿ ಚಂದ್ರ. ಬಲರಾಮ ಶೇಷದೇವರೇ ಬಲರಾಮನಾದದ್ದು. ನಾನು ಮುಂದೆ ನಿನ್ನ ಅಣ್ಣನಾಗಿ ನಿನಗ್ ಬಹಳ ಸರಿ ವಿರೋಧ ಮಾಡ್ತೇನೆ. ಬಲರಾಮ ಅನೇಕ ಕಡೆ ಕೃಷ್ಣನಿಗೆ ವಿರೋಧ ಮಾಡಿದ್ದು ಬರುತ್ತೆ. ಆದ್ರಿಂದ ಮತ್ತೆ ಆ ಎಲ್ಲಾ ಪಾಪಗಳನ್ನ ನೀನು ಮನಸ್ಸಲ್ಲಿ ಇಟ್ಕೋಬೇಡಪ್ಪ ಅಂತ ದೇವರಿಗೆ ಹೆಡೆಯಾಗಿ ಮೇಲೆ ಶೇಷದೇವರು ನಿಂತರಂತೆ. ಇವೆಲ್ಲ ಮುಂದೆ ತಪ್ಪು ಮಾಡ್ತೀವಿ ಕ್ಷಮಿಸಂತ ಹೀಗೆ ತಪ್ಪಿಗೆ ಒಪ್ಪಿಗೆಯನ್ನ ಕೇಳೋದು. ಹೀಗಾಗಿ ಶೇಷದೇವರು ಬಲರಾಮನಾಗಿ ಕೃಷ್ಣನಿಗಿಂತ ಮುಂಚೆ ಅವತಾರ ಮಾಡಿದ್ದರಿಂದ ಕೃಷ್ಣನಿಗೆ ಅಣ್ಣ ಬಲರಾಮ. ಹಿರಿಯ ಅಂತ ಅದ. ಮತ್ತೆ ಹಿರಿಯ ಅಂತ ಆಗೋದು ಒಂದು ದೊಡ್ಡ ಅಪಚಾರ. ದೇವರಿಗಿಂತ ದೊಡ್ಡವನು ಅನ್ನೋದೊಂದು ಅಪಚಾರ ತಾನೆ. ದೇವರಿಗಿಂತ ಯಾರು ದೊಡ್ಡವರಿದ್ದಾರೆ? ಹಿಂಗ ಈ ಅಪಚಾರಕ್ಕೆ ನಾನು ಗುರಿ ಆಗ್ತೀನಿ, ಆದ್ರಿಂದ ಅದನ್ನ ನೀನು ಕ್ಷಮಿಸು ಅಂತ ದೇವರು ಆ ದೇವರಿಗೆ ಛತ್ರ ಸಮರ್ಪಣೆಯನ್ನ ಶೇಷದೇವರು ಮಾಡಿದ್ರು. ಇದು ಛತ್ರಿ ಹಿಡಿದಂಗೆ ಹಿಡಿದಿತ್ತು. ಹಾಗೆಲ್ಲ ಅಂಬ್ರಲಾ ಇರ್ಲಿಲ್ಲ. ಮಳೆ ಬಂದದಕ್ಕೆ ಶೇಷದೇವರೇ ಛತ್ರಿಯಾಗಿ ಬಂದು ನಿಂತು. ಛತ್ರಿ ಹಿಡಿಯೋ ಕೆಲಸ ಯಾರ್ದು? ಸೇವಕರ ಕೆಲಸ. ಹೀಗಾಗಿ ನಾನ್ ನಿನಗ ಅಣ್ಣ ಅಲ್ಲ, ನಾನ್ ನಿನಗೆ ಯಾವಾಗಲೂ ಸೇವಕ ಅಂತ ಶೇಷದೇವರು ತೋರಿಸಿಕೊಟ್ರಂತ. ಹಾಗೆ ಛತ್ರಿಯನ್ನ ಹಿಡಿದು. ಹೀಗಾಗಿ ಕಾರಣಾಂತರದಿಂದ ಅಣ್ಣ ಆದದ್ದು. ಕಾರಣಾಂತರದಿಂದ ಅಂದ್ರೆ ಹಿಂದೆ ರಾಮಾವತಾರದಲ್ಲಿ ಲಕ್ಷ್ಮಣನಾಗಿ ಯೋಗ್ಯತೆ ಮೀರಿ ಪುಣ್ಯ ಸಾಧನೆ ಆಗೋಗಿತ್ತು. ಇಡೀ ರಾಮಾಯಣ ತ್ಯಾಗದ ಸಂಕೇತ. ಅದು ತ್ಯಾಗದ ಸಂಕೇತ. ಸೀತಾದೇವಿಯ ತ್ಯಾಗ, ರಾಮದೇವರ ತ್ಯಾಗ ನೋಡ್ರಿ, ಇಡೀ ರಾಮಾಯಣ ತ್ಯಾಗ. ಲಕ್ಷ್ಮಣನ ತ್ಯಾಗ, ಭರತನ ತ್ಯಾಗ, ಹನುಮಂತ ದೇವರ ತ್ಯಾಗ, ಎಲ್ಲರೂ ತ್ಯಾಗ ತ್ಯಾಗ ತ್ಯಾಗ. ಇಷ್ಟು ಜನರಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ತರ ತ್ಯಾಗ ಆದ್ರೆ ಲಕ್ಷ್ಮಣನದ್ದು ಭಾರಿ ತ್ಯಾಗ. ಯಾಕಂದ್ರೆ ಆಗತಾನೆ ಮದುವೆಯಾಗಿಯೂ ಹೆಂಡತಿ ರಾಜ್ಯ ಎಲ್ಲಾ ಬಿಟ್ಟು ಕೇವಲ ಅಣ್ಣನ ಸೇವೆಗೆ ಅಣ್ಣನಿಂದ ಹೋದವನು ಲಕ್ಷ್ಮಣ. ಭಾರತದಲ್ಲಿ ಒಂದು ಮಾತು ತತ್ವದ ಆಚಾರ ಭಾರಿ ಬರೀತಾರೆ. ಸೀತಾದೇವಿ ಅಪಹಾರ ಆಯ್ತು. ಸೀತಾದೇವಿ ಅಪಹಾರ ಆದಾಗ ಸೀತಾದೇವಿ ದಾರಿಯಲ್ಲಿ ಆಭರಣಗಳನ್ನ ಚೆಲ್ಲಿ ಚೆಲ್ಲಿ ಹೋಗಿದ್ದು. ಅಂದ್ರೆ ನಾನು ಇಲ್ಲಿ ಹೋಗಿನಿ ಅಂತ ಗೊತ್ತಾಲಿ. ದಾರಿಯಲ್ಲೆಲ್ಲ ಹುಡುಕುವಾಗ ಆ ಆಭರಣಗಳು ಕೆಲವು ಕೇಯೂರ, ಕುಂಡಲ ಇವೆಲ್ಲ ಸಿಕ್ಕುವಂತ. ಲಕ್ಷ್ಮಣನಿಗೆ ಕೇಳಿದ್ರಂತ, ನೋಡು ಇದು ನಿಮ್ಮ ಅತ್ತಿಗೆದ ನೋಡು ಅಂತ ಕೇಳಿದ್ರೆ ಲಕ್ಷ್ಮಣ ಒಂದ್ ಮಾತಂತ, ನಾಹನ್ ಜಾನಾಮಿ ಕೇಯೂರೆ ನಾಹನ್ ಜಾನಾಮಿ ಕುಂಡಲೆ ನೂಪುರತ್ವಭಿಜಾನಾಮಿ ನಿತ್ಯಂ ಪಾದಾಭಿವಂದನ. ನನಗೆ ಸೀತೆ ಹಾಕೊಳ್ಳೋ ಕುಂಡಲ ಗೊತ್ತಿಲ್ಲ, ಅವಳು ಹಾಕೊಳ್ಳೋ ಮೂಗುತಿ ಗೊತ್ತಿಲ್ಲ, ಅವಳು ಹಾಕೊಳ್ಳೋ ಇನ್ಯಾವ ಆಭರಣ ನನಗೆ ಗೊತ್ತಿಲ್ಲ. ಅವಳು ಕಾಲ್ಗೆಜ್ಜೆ ಮಾತ್ರ ನಾನು ಗುರ್ತು ಹಿಡಿತೀನಿ. ಯಾಕೆಂದ್ರೆ ದಿನ ಅವಳಿಗೆ ನಮಸ್ಕಾರ ಮಾಡ್ಬೇಕಾದ್ರೆ ಅದನ್ನ ನೋಡ್ತಾ ಇದ್ದೆ. ಅಂದ್ರೆ ಎಷ್ಟು ಧರ್ಮ ಸೂಕ್ಷ್ಮವನ್ನ ತಿಳಿಸಿಕೊಡುವ ಸಂದೇಶ ಇದರಲ್ಲಿದೆ ನೋಡಿ. ಹೇಗೆ ಲಕ್ಷ್ಮಣ ಅತಿಯಾದ ಪುಣ್ಯ ಮಾಡಿದ್ದಕ್ಕೆ ಆ ಪುಣ್ಯವನ್ನ ಇಳಿಸ್ಲಿಕ್ಕೆ ದೇವರು ಮುಂದೆ ಅಣ್ಣನಾಗಿ ಅವತಾರ ಮಾಡ್ಲಿಕ್ಕೆ ಹೇಳಿ ಆ ಪುಣ್ಯವನ್ನ ಕಡಿಮೆ ಮಾಡಿದ ಅಂತ ನಮಗೊಂದೊಂದ್ಸರಿ ಹೀಗೆ ಅನ್ಸ್ಬಿಡತ್. ಏನೋ 2 ಏಕಾದಶಿ ಉಪವಾಸ ಮಾಡಿ ಬಿಟ್ರೆ ದ್ವಾದಶಿ ನಮ್ ತಲೆಯಲ್ಲಿ ಹೇಗೆ ಅಂದ್ರೆ ನಮ್ ಯೋಗ್ಯತೆ ಅಲ್ರಪ್ಪ, ಏನೋ ಮಾಡಿಬಿಟ್ಟಿವಿ. ಮತ್ತೇನ್ ಇವತ್ ಮನೇಲಿ ಅಡಿಗೆನೇ ಇಲ್ಲ. ದ್ವಾದಶಿ ಮಧ್ಯಾಹ್ನ ಫಳಾರವೇ ಹೋಟೆಲ್ ಅಲ್ಲಿ. ಯಾಕೆ ಅಲ್ರಿ ಇಷ್ಟು ಉಪವಾಸ ಮಾಡಿ ಹೋಟೆಲ್ಗೆ ಹೋಗ್ತೀರಾ? ಪುಣ್ಯ ಜಾಸ್ತಿ ಆಗೋಯ್ತು, ದೇವರ ಸಂಕಲ್ಪ, ನಮ್ ಯೋಗ್ಯತೆ ಮೀರಿ ಆಗೋಗಿದೆ, ಕಡಿಮೆ ಆಗ್ಬೇಕಲ್ಲ. ಮನೇಲಿ ಮಾಡ್ಕೊಂಡ್ರೆಲ್ಲ ಆಗತ್ತೆ, ಅಲ್ಲೇ ಹೋಗೋದು. ಅನಂತ ಕೋಟಿ ಜೀವರಾಶಿಗಳಲ್ಲಿ ಯಾರೋ ಒಬ್ಬರು ಇಬ್ಬರು ಮಾತ್ರ ತಮ್ಮ ಯೋಗ್ಯತಾ ಮೀರಿ ಪುಣ್ಯ ಮಾಡ್ತಾರೆ. ನಾವೆಲ್ಲ ಎಲ್ಲಿದ್ದೀವಿ ಅಂದ್ರೆ ನಮ್ ಯೋಗ್ಯತಾ ಏನಿದೆ 0.1% ಪುಣ್ಯ ನಾವು ಮಾಡೋದು. ಅಂದ್ರೆ ನನಗೊಂದು 10% ಪುಣ್ಯ ಮಾಡೋ ಯೋಗ್ಯತೆ ಇದೆ ಅಂತ ಇಟ್ಕೊಳ್ರಿ. 0.1% ನಾವು ಮಾಡ್ತಾ ಇಲ್ಲ. ಆದ್ರೆ ಏನೋ ಒಂದು ಸತ್ಕರ್ಮ ಮಾಡಿಬಿಟ್ರೆ ಅಹಂಕಾರ ಎಲ್ಲಿಗೆ ಬಂದಿರತ್ತೆ ಅಂದ್ರೆ ನನ್ನಷ್ಟು ಪುಣ್ಯವಂದ್ರೆ ಇದರ ಹೀಗಾಗಿ ಆ ಕೃಷ್ಣನಿಗೆ ಶೇಷದೇವರು ತಾವು ಹೀಗೆ ಇದನ್ನ ಹಿಡಿದು ಇಟ್ರು, ಛತ್ರಿಯನ್ನ ಹಿಡಿದು. ಅದಾದ ಮೇಲೆ ಯಮುನೆ ತುಂಬಿ ಹರಿತಾ ಇದ್ಲು. ಮಳೆಗಾಲ, ಭಾದ್ರಪದ ಮಾಸ, ತುಂಬಿ ಹರಿತಾ ಇದ್ಲು ಯಮುನೆ. ದೇವರನ್ನ ಹೊತ್ತು ವಸುದೇವ ಬಂದ್ರೆ ಸರಿಯಾಗಿ 2 ದಾರಿ ಆಯ್ತು. ಯಾಕೆ 2 ದಾರಿ ಆಯ್ತು? ಅದ್ರಾದ್ರೆ ಹೆಂಗ್ ನೋಡ್ರಿ ಒಂದೊಂದು ಕಲ್ಪನೆ.
ಪುರಾ ಸ್ವಭರ್ತು ಪ್ರತಿಬಂಧ ಕರ್ತುರ್ ವಿಶೋಷಣಂ ಬಂಧನಮರ್ಕ ಕನ್ಯಾ ವಿಚಿಂತ್ಯ ಭೀತೇವ ದದೌ ಮುರಾರೇಃ ಪ್ರವಾಹಮಾರಾತ್ ಪರಿಹೃತ್ಯ ಮಾರ್ಗಂ. ಹಿಂದೆ ಈ ಎಲ್ಲಾ ನದಿಗಳಿಗೆ ಗಂಡ ಯಾರು? ವರುಣ. ನದೀನಾಂ ಪತಿ ವರುಣ. ವರುಣ ಏನ್ ಮಾಡಿದ್ದ ಅಂದ್ರೆ, ರಾಮಾವತಾರದಲ್ಲಿ ರಾಮದೇವರು ತಾವು ಲಂಕಾಕ್ ಹೋಗ್ಬೇಕಾದ್ರೆ ಸೇತು ಬಂಧನ ಮಾಡ್ಬೇಕಲ್ಲ, ಸೇತು ಬಂಧನ ಮಾಡಬೇಕಾದ್ರೆ ದರ್ಭಶಯನ, ಇವತ್ತಿಗೂ ಅದರ ಹೆಸರೇ ದರ್ಭಶಯನ, ತಮಿಳುನಾಡಲ್ಲೇ ಇದೆ. ರಾಮದೇವರು ಸಮುದ್ರದ ಮುಂದೆ ಬಂದು ನಿಂತಾಗಲು ವರುಣ ಬಂದು ತಾನು ಕೊಡಬೇಕಾದ ಕಾಣಿಕೆಯನ್ನು ಕೊಟ್ಟು ಗೌರವ ಕೊಡ್ಲಿಲ್ಲ. ನಿಮ್ ಮನೆ ಮುಂದೆ ಬಂದು ದೇವರೋ ಸ್ವಾಮಿಗಳು ನಿಂತಾಗ ನೀವು ಒಳಗೆ ಕೂತ್ರ ಎಷ್ಟು ತಪ್ಪು. ಅಲ್ಲಿ ಹೋಗಿ ರಿಸೀವ್ ಮಾಡಬೇಕಲ್ಲ ಸ್ವಾಮಿಗಳನ್ನ, ಬಾಗಿಲವರೆಗೂ ಹೋಗಿ ಆತಿಥ್ಯ ಮಾಡಬೇಕಲ್ಲ, ಮಾಡ್ಲೇ ಇಲ್ಲ ವರುಣ. ದೇವರು ಅಲ್ಲಿ ದರ್ಬೆ ಹಾಸ್ಕೊಂಡು ಮಲಗಿದ, ಅದಕ್ಕೆ ದರ್ಭಶಯನ ಅಂತ ಹೆಸರು. ಆದ್ರೂ ವರುಣ ಬರ್ಲಿಲ್ಲ. ಸಿಟ್ಟುಗಣ್ಣಿನಿಂದ ನೋಡಿದ್ನಂತ. ಅವತ್ತಲ್ಲಿ ತೆರೆ ಬರೋದು ನಿಂತು ಹೋಯ್ತು ಅಂತ. ಅವತ್ತಿನಿಂದ ಅಲ್ಲಿ ತೆರೆ ಬರೋದಿಲ್ಲ. ಹೀಗಾಗಿ ಹಿಂದೆ ನನ್ನ ಗಂಡ ನೀನು ಬಂದಾಗ ಉಪಚಾರ ಮಾಡದೇ ಇದ್ದದ್ದಕ್ಕೆ ಇವತ್ತಿಗೂ ಅವನು ಬಂಧನಕ್ಕೊಳಗಾದ. ಅದಕ್ಕೆ ಸಮುದ್ರ ಬಂಧನ ಆದದ್ದು ತಿಳ್ಕೊಳ್ರಿ. ಬಂಧನ ಆದದ್ದು ಯಾರಿಗೆ? ಕರ್ಕೊಂಡೋಗಿದ್ದು ರಾವಣ, ಪಡ್ಕೋಬೇಕಾಗಿರೋದು ರಾಮ. ಆದ್ರೆ ಬಂಧನ ಆಗಿದ್ದು ಮಾತ್ರ ಸೇತುವಿಗಂತ. ಸೇತು ಬಂಧನ, ಸಮುದ್ರ ಬಂಧನ. ಹೀಗೆ ದೊಡ್ಡವ್ರ ಮಧ್ಯೆ ಹೋದ್ರೆ ನಾವೇ ಗಂಟಿಗೆ ಒಳಗಾಗ್ತೀವಿ ಅಂತ ಸುಭಾಷಿತಕಾರ ಈ ಮಾತು ಹೇಳ್ತಾರೆ. ಅವ್ರವ್ರ ಜಗಳ ಆಡುವಾಗ ನಾವು ಮಧ್ಯೆ ಇಂಟರ್ಫಿಯರ್ ಆಗಬಾರ್ದು, ಯಾಕಂದ್ರೆ ನಮ್ಮನ್ನೇ ಕಟ್ಟ ಹಾಕ್ಬಿಡ್ತಾರೆ. ಯಾಕಂದ್ರೆ ಸಮುದ್ರ ಏನ್ ಮಾಡಿದ್ ಪಾಪ, ಸಮುದ್ರಕ್ಕೆ ಬಂಧನ ಆಯ್ತು ಅಂತಾರೆ. ಆದ್ದರಿಂದ ಆ ಭಯ ಇತ್ತಂತ. ವರುಣನ ಹೆಂಡತಿ ಮತ್ತೆ ನದಿಯವಳು ಯಮುನಾ ನದಿ, ನದಿಗಳಿಗೆ ಗಂಡ ವರುಣ. ನನ್ ಗಂಡ ನಮ್ಮ ಯಜಮಾನ್ರ ಹಿಂದೆ ತಪ್ಪು ಮಾಡಿದ್ದಾರೆ, ಈ ಸಾರಿ ನಾನು ಆ ತಪ್ಪು ಮಾಡಲ್ಲ, ನೀನ್ ದೇವ್ರ ಕರ್ಕೊಂಬಂದಿ ಹೋಗು ಅಂತ ಸರಿಯಾಗಿ ಎರಡು ದಾರಿ ಆಯ್ತು. ಪ್ರವಾಹ ಮಾರಾತ್ ಪರಿಹೃತ್ಯ ಮಾರ್ಗ. ದೇವರನ್ನ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಮಹಾನುಭಾವರಾದ ರಘುವರ್ಯ ತೀರ್ಥರ ಚರಿತ್ರೆಯಲ್ಲಿ ನಾವು ಕೇಳ್ತೇವೆ, ಮಹಾಪ್ರವಾಹಿನಿ ಭೀಮಾ ಯಸ್ಯ ಮಾರ್ಗ ಮದಾನ್ಮುದ. ರಘುವರ್ಯ ಕಾಲಕ್ಕೆ ಮ್ಲೇಚ್ಛರ ಹಾವಳಿ ಅತಿಯಾಗಿ ಇತ್ತು. ಮ್ಲೇಚ್ಛರಿಗೆಲ್ಲ ಮಠದ ಸಂಪತ್ತಿನ ಮೇಲೆ ಕಣ್ಣು ಬಿದ್ದು ಈ ರಘುವರ್ಯರ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಬರ್ತಾರೆ. ಆಗ ರಘುವರ್ಯರು ರಾಮದೇವರ ಪೆಟ್ಟಿಗೆಯನ್ನ ಹೆಗಲಲ್ಲಿ ಹಾಕೊಂಡು ಉಳಿದ ಎಲ್ಲಾ ಪದಾರ್ಥಗಳನ್ನ ಗಂಟು ಕಟ್ಟಿಸಿ ಶಿಷ್ಯರ ಕೈಯಲ್ಲಿ ಹೊರಿಸಿ ಓಡ್ತಾ ಹೋಗ್ತಾರೆ. ಓಡುವಾಗ ಮುಂದೆ ತುಂಬಿ ಭೀಮಾ ನದಿ ಬರುತ್ತೆ. ತುಂಬಿ ಭೀಮಾ ನದಿ ಜಯತೀರ್ಥರ ಆರಾಧನೆ ದಿನ ಆದದ್ದಂಥದ್ದು ಘಟನೆ. ಅವಾಗ ರಾಮದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ತುಂಬಿ ಹರಿಯುವ ಭೀಮಾ ನದಿ ಹೀಗೆ ಎರಡು ಭಾಗ ಆಯ್ತು. ಶಿಷ್ಯರೆಲ್ಲ ಮುಂದೆ ಹೋಗ್ಬೇಕು, ರಘುವರ್ಯರು ಕೊನೆಗೆ. ರಘುವರ್ಯರು ಪಾಸ್ ಆದ ತಕ್ಷಣ ನದಿ ಸೇರ್ಕೊಂಡ್ಬಿಡುತ್ತೆ. ಮ್ಲೇಚ್ಛರಾಜರಿಗೆ ಬರ್ಲಿಕ್ಕಾಗ್ಲಿಲ್ಲ. ಅವರ ಚರಮ ಶ್ಲೋಕವೇ ಮಹಾಪ್ರವಾಹಿನಿ ಭೀಮಾ ಯಸ್ಯ ಮಾರ್ಗಂ ಮದಾನ್ಮುದ. ಸಂತೋಷದಿಂದ ದಾರಿ ಬಿಡ್ತಾಳೆ ಅಂತಹ ರಘುವರ್ಯರಿಗೆ ನಮಸ್ಕಾರ ಅಂತ. ಹೀಗಾಗಿ ಆ ಯಮುನೆಯು ಕೂಡ ತಾನು ಹೀಗೆ ದಾರಿ ಬಿಟ್ಲಂತ. ರಾಮದೇವರ ಪ್ರತಿಮೆ ಇದ್ರೆ ಮಹಾಪ್ರವಾಹದ ಭೀಮಾ ನದಿ ದಾರಿ ಬಿಡಬೇಕಾದ್ರೆ ಕೃಷ್ಣನೇ ಕೈಯಲ್ಲಿದ್ರೆ ಯಮುನೆ ದಾರಿ ಬಿಡೋದಿಲ್ಲ. ದಾರಿ ಬಿಟ್ಲಂತೆ. ವಸುದೇವ ಹೊರಟಿದ್ದಾನೆ. ಮತ್ತೊಂದು ಸಂದೇಶವನ್ನ ಕೊಡ್ತಾರೆ. ಭವ ಪ್ರವಾಹೋಪಿ ತವೈವ ಮೇಮೇ ತುದೀರಯಂತೀವ ಯಮಸ್ವಸಾಸ ಕರಸ್ಥ ಕೃಷ್ಣಾಯ ದಿದೇಶ ದೂರೇ ಪ್ರವಾಹಮಾದಾಯ ಪದಾರ್ಹ ಪದ್ಯಾಂ. ನೋಡು, ನಾನು ಆಕ್ಚುಲಿ ಯಮುನಾ. ಯಮುನಾ ಅಂದ್ರೆ ಯಾರು ಗೊತ್ತಾ? ಯಮನ ತಂಗಿ. ಯಮುನಾ. ಆಕೆ ಅಂತಾಳಂತೆ, ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ತೀರ್ಥ ಪ್ರಬಂಧದಲ್ಲಿ ವಾದರಾಜರು ಇದನ್ನು ವರ್ಣನೆ ಮಾಡ್ತಾರೆ. ಯಮುನಾ ನದಿಯ ಬಗ್ಗೆ ವರ್ಣನೆ ಮಾಡುವಾಗ ತೀರ್ಥ ಪ್ರಬಂಧದಲ್ಲಿ ವಾದರಾಜರೇ ತೀರ್ಥ ಪ್ರಬಂಧ ಮಾಡಿದ್ದು. ಯಮುನಾದೇವಿ ಆಕೆಯಲ್ಲಿ ಸ್ನಾನ ಯಾರು ಮಾಡ್ತಾರಲ್ಲ ಅವರಿಗೆಲ್ಲ ಆಕೆ ತನ್ನ ಗಂಡನ ಮನೆಗೆ ಕಳಿಸ್ತಾಳೆ. ಯಮುನೆಯ ಗಂಡ ಕೃಷ್ಣ ಭಗವಂತನ ಹತ್ರ ಕಳಿಸ್ತಾಳ. ಆಕ್ಚುಲಿ ಹೆಣ್ಣು ಮಕ್ಕಳಿಗೆ ತವ್ರ ಮನೆ ಮೇಲೆ ಅಭಿಮಾನ ಜಾಸ್ತಿ. ಯಮುನಾದೇವಿ ತನ್ನೊಳಗ್ ಸ್ನಾನ ಮಾಡಿದವ್ರನ್ನೆಲ್ಲ ತನ್ನ ತವ್ರ ಮನೆಗೆ ಕಳಿಸ್ಬೇಕು. ಅವಳ ತವ್ರ ಮನೆ ಯಾವುದು? ಯಮನ ಮನೆ. ಯಮನ್ ತಂಗಿ ಅವಳು. ಆದ್ರೆ ಅವಳು ತನ್ನ ತವ್ರ ಮನೆಗೆ ಕಳಿಸಲ್ಲ, ತನ್ನ ಗಂಡನ ಮನೆಗೆ ಕಳಿಸ್ತಾಳ. ಹೀಗಾಗಿ ಅವಳು ಸ್ವಲ್ಪ ಸ್ತ್ರೀ ಸ್ವಭಾವಕ್ಕೆ ವಿರುದ್ಧ ಇದ್ದಾಳೆ ಅಂತ ವಾದರಾಜರು ತೀರ್ಥ ಪ್ರಬಂಧದಲ್ಲಿ ವರ್ಣನೆ ಮಾಡ್ತಾರೆ. ಆದ್ದರಿಂದ ಆ ದೇವರನ್ನ ಹಿಡಿದು ಹೊರಟ್ರೆ, ಅವನ ನಾಮಸ್ಮರಣೆ ಮಾಡಿದ್ರೆ ಸಂಸಾರ ಪ್ರವಾಹವು ಕೂಡ
ನಮಗೆ ಅಡ್ಡಿ ಆಗೋದಿಲ್ಲ, ಅದನ್ನು ದೇವರು ದೂರ ಮಾಡ್ತಾನೆ ಎನ್ನುವುದನ್ನ ಯಮುನಾದೇವಿ ತಾನು ತಿಳಿಸಿದ್ದಾಳೆ. ಹೀಗೆ ಭಗವಂತ ತಾನು ಹೋಗ್ತಾ ಇದ್ದಾನೆ. ಹೋಗಿ ಅಲ್ಲಿ ಈ ಎಲ್ಲಾ ದೃಶ್ಯವನ್ನ ನೋಡ್ತಾ ಇದ್ದಾರೆ ದೇವತೆಗಳು. ಇದನ್ನೆಲ್ಲ ನೋಡಿ ಇಷ್ಟಾನಂದ ಪಡ್ತಾ ಇದ್ದಾರಂತ. ಭಾರಿ ಆನಂದ ಆಯ್ತು. ಆ ಕೊನೆಗೆ ರೋಮ್ನಾಂ ಹರ್ಷಣ ಕಾರಿಣಿ ಶ್ರವಣತ ಪಾಪೌಗ ವಿಧ್ವಂಸಿನಿ. ಶ್ರವಣ ಮಾತ್ರದಿಂದಲೇ ಎಲ್ಲ ಪಾಪಗಳನ್ನ ಕಳೆಯುವ, ಯಾವ ಪ್ರೀತಿಯಿಂದ ಯಾರು ಸ್ತೋತ್ರ ಮಾಡ್ತಾರೋ ಅವರಿಗೆ ಅರ್ಥಗಳನ್ನ ಕರುಣಿಸುವ ವಾದರಾಜರ ರುಕ್ಮಿಣೀಶವೇಯವೆಂಬಂತಹ ಈ ಕೃತಿಯಲ್ಲಿ ಆನಂದಗಳನ್ನ ಸುರಿಸುವ ಮೊದಲನೇ ಸರ್ಗ ಇಲ್ಲಿಗೆ ಮುಗಿಯಿತು. ಮಹಿತ ಸರ್ಗೋಯ ಮಾಧ್ಯೋಮುದ ಅಂತ ಮೊದಲನೇ ಸರ್ಗವನ್ನ ವಾದರಾಜ ಸ್ವಾಮಿಗಳು ಹೀಗೆ ಮುಗಿಸ್ತಾರೆ. ಮುಂದೆ ಅಲ್ಲಿ ನಂದಗೋಕುಲಕ್ಕೆ ಹೋದ್ಮೇಲೆ ಏನಾಯ್ತು ಅದೆಲ್ಲ ವಿಚಾರ ಮತ್ತೆ ಮುಂದಿನ ದಿನಗಳಲ್ಲಿ ತಿಳಿಯುವ ಪ್ರಯತ್ನವನ್ನ ಮಾಡೋಣ. ಈಗ 3 ದಿನಕ್ಕೆ ಒಂದು ಸರ್ಗ ಮಾತ್ರ ಈ ಸರಿ ಮುಗಿದಿದೆ. ಮುಂದಿನ ಸರಿಯಿಂದ ಒಂದೊಂದು ದಿನಕ್ಕೆ ಒಂದೊಂದು ಸರ್ಗವನ್ನ ಚಿಂತನೆಯನ್ನ ಮಾಡುವ ಪ್ರಯತ್ನವನ್ನ ಮಾಡೋಣ. ವಿಶೇಷವಾಗಿ ರುಕ್ಮಿಣಿ ಕಲ್ಯಾಣವನ್ನ ಹೆಚ್ಚೆಚ್ಚು ವಿಸ್ತಾರವಾಗಿ ಶ್ರವಣ ಮಾಡೋದ್ರಿಂದ ಅದರ ಆನಂದವನ್ನ ಹೆಚ್ಚು ಆಸ್ವಾದನೆಯನ್ನ ಮಾಡ್ಲಿಕ್ಕಾಗತ್ತೆ. ಅದು ಹೇಗಿದೆ ಅಂದ್ರೆ, ವಿಸ್ತಾರವಾಗಿ ಹೇಳದೇ ಇದ್ರೆ ಅಯ್ಯೋ ಹೇಳಿಲ್ಲಲ್ಲ ಅನ್ನೋ ಕೊರಗಾಗತ್ತೆ. ಬಿಟ್ಟು ಹೋಗ್ಬಿಟ್ರೆ ಯಾವ್ದು ಹೇಳ್ಬೇಕು, ಸಂಕೋಚ ಮಾಡಿ ಹೇಳ್ಬೇಕು, ಯಾವ್ದು ಹೇಳ್ಬೇಕು ಯಾವ್ದು ಬಿಡ್ಬೇಕು ಆ ಗೊಂದಲ ಆಗತ್ತೆ. ಆ ದೃಷ್ಟಿಯಿಂದಾಗಿ ಈ ರುಕ್ಮಿಣೀಶ ವಿಜಯವನ್ನ ವಾಸ್ತವಿಕವಾಗಿ ಹೇಳೋದೇ ಬಹಳ ಕಷ್ಟ. ಆದರೂ ಕೂಡ ಭಗವಂತನ ಗುರುಗಳ ವಿಶೇಷವಾದ ಅನುಗ್ರಹದಿಂದ ಯಥಾಮತಿಯಾಗಿ ಈ 3 ದಿನಗಳಲ್ಲಿ ಹೇಳುವ ಪ್ರಯತ್ನವನ್ನ ಮಾಡಿದ್ದು. ಅದು ಕೇವಲ ಇದರ ಪುಣ್ಯ ಗುರುಗಳಿಗೆ ಸಮರ್ಪಿತವಾಗಬೇಕಾದದ್ದು. ಆ ಗುರುಗಳೇ ಒಳಗೆ ನಿಂತು ನುಡಿಸ್ತಾ ಇದ್ದಾರೆ ಎಂಬಂತಹ ಅನುಸಂಧಾನದಿಂದ ಇದರೆಲ್ಲ ಪುಣ್ಯವನ್ನ ಆ ಗುರುಗಳ ಚರಣ ಕಮಲಗಳಲ್ಲಿ, ಸ್ವರೂಪೋದ್ಧಾರಕ ಗುರುಗಳಾದ ಪರಮ ಪೂಜ್ಯ ಶ್ರೀಪಾದಂಗಳವರ ಚರಣ ಕಮಲಗಳಲ್ಲಿ ಸಮರ್ಪಣೆಯನ್ನ ಮಾಡುತ್ತಾ, ವಿಶೇಷವಾಗಿ ಮನೆಯಲ್ಲಿ ಮುಂದೆ ಮಂಗಲ ಕಾರ್ಯ ಆಗುವುದಿದೆ. ತತ್ಪ್ರಸಕ್ತವಾಗಿ ತತ್ಪೂರ್ವಭಾವಿಯಾಗಿ ಈ ರುಕ್ಮಿಣೀಶ ವಿಜಯ ಸಾಮಾನ್ಯವಾಗಿ 5 ದಿನ 4 ದಿನ ಹೇಳಿಸ್ತಾರೆ. ಆದ್ರೆ ಹೀಗೆ 4-5 ತಿಂಗಳುಗಳ ಕಾಲ, 6-7 ತಿಂಗಳ ಕಾಲ ಈ ಪ್ರವಾಹ ನಡೆಯಬೇಕಾಗಿದೆ. ಭಗವಂತ, ತತ್ವಾಭಿಮಾನಿ ದೇವತೆಗಳು, ವಿಶ್ವಂಭರ ಇವರೆಲ್ಲರೂ ಈ ಪ್ರವಚನದ ಕಾರ್ಯಕ್ರಮವನ್ನ ನಿರ್ವಿಘ್ನವಾಗಿ ನಡೆಸಿ ಅವರ ಮನೆಯಲ್ಲಿ ನಡೆಯುವ ಮಂಗಲ ಕಾರ್ಯವು ಅತ್ಯಂತ ಸುಸೂತ್ರವಾಗಿ, ವಿಷ್ಣು ಪ್ರೀತಿಕರವಾಗಿ ನಡೀಲಿ ಎಂಬುದಾಗಿ ಚಿಂತನೆಯನ್ನ ಮಾಡುತ್ತಾ, ತಾವೆಲ್ಲ ಸಜ್ಜನರು ಈ 3 ದಿನಗಳ ಕಾಲ ಈ ಬೇಸಿಗೆಯಲ್ಲಿಯೂ ಬಂದಿದ್ದೀರಿ. ತಮ್ಮೆಲ್ಲರಿಗೂ ಭಗವಂತ ವಿಶೇಷವಾಗಿ ಮಂಗಲವನ್ನ ಮಾಡಲಿ ಎಂಬುದಾಗಿ ಹೇಳ್ತಾ, ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥ ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ ಅಸ್ಮದ್ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪತೆ ಶ್ರೀರಾಮಚಂದ್ರ ಪ್ರಿಯತಾಂ ಸುಪ್ರೀತೋ ವರದೋ ಭವತು. ಶ್ರೀಕೃಷ್ಣಾರ್ಪಣ.